वाक्यैः विशेषतोऽपि वन्दे भवघ्नमरान् नारायणं निखिलपूर्णगुणैकदेहं निर्दोषवाप्यतममप्यखिलैः सुवाक्यैः कस्योद्भवादिरवशेषविशेषतोऽपि वन्द्यं सदा प्रियतमं मम सन्नमामि। ॐ अथातो ब्रह्मजिज्ञासा तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ನವಲಕ್ಷಣತ್ವಾಧಿಕರಣ, ಸ್ಮೃತ್ಯಧಿಕರಣ, ಅವಿರೋಧಾಧ್ಯಾಯ 2ನೇ ಅಧ್ಯಾಯ. ಅದರಲ್ಲಿ ಮೊದಲಿಗೆ ಯುಕ್ತಿಪಾದ ಅಂತ ಹೆಸರು. ಯಾವುದೇ ಒಂದು ಮತವನ್ನು ಅನುಸರಣೆ ಮಾಡಬೇಕಾದ್ರೆ ನಮಗೆ ಒಂದು ಆಧಾರ ಬೇಕು. ಅದಕ್ಕೆ ಆಧಾರವಾಗಿ ಬೇರೆ ಯಾವ ಮತಗಳಿಗೂ ಏನಿಲ್ಲ. ಅವರು ಮೂಲ ಪುರುಷರನ್ನು ಆಪ್ತ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅವರಲ್ಲೆಲ್ಲರೂ ಸರಿ ಇದ್ದಿದ್ರೆ, ಎಲ್ಲರೂ ಜ್ಞಾನಿಗಳೇ ಆಗಿದ್ದರೆ ಅವರ ಮತಗಳಲ್ಲಿ ಪರಸ್ಪರ ವಿರೋಧಕ್ಕೆ ಅವಕಾಶ ಇರ್ತಿರಲಿಲ್ಲ. ಹಾಗಿರೋದ್ರಿಂದ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮತಕ್ಕಾಗಿಲ್ಲ. ವೇದಗಳು ಮೂಲ, ವೇದಗಳು ಅಪೌರುಷವಾದ್ದರಿಂದ ಯಾರು ಬರೆದಿದ್ರೆ ಏನು ದೋಷ ಬರಬಹುದಾಗಿತ್ತು, ಆ ದೋಷಗಳು ಯಾವುದೂ ಇಲ್ಲ. ಆದ್ದರಿಂದ ನಮ್ಮ ಮತ ಅನ್ಯ ವಿಶಿಷ್ಟವಾಗಿ ಯಾವುದೇ ವಿರೋಧಕ್ಕೂ ಒಳಗಾಗೋದಿಲ್ಲ. ನಿಮ್ಮಲ್ಲಿ ಪರಸ್ಪರ ವಿರೋಧನೇ ಇದೆ, ನಮ್ಮಲ್ಲಿ ಯಾವುದೂ ಅಂಥದ್ದಿಲ್ಲ ಅಂತ ಹೇಳಿ ಯುಕ್ತಿಪಾದದಲ್ಲಿ ಮೊದಲಿಗೆ ಸ್ಮೃತ್ಯಧಿಕರಣ ಆಯಿತು. ಆಮೇಲೆ ಪ್ರಶ್ನೆ ಮಾಡ್ತಾರೆ, ಆಯಿತು ನಿಮ್ಮ ವೇದ ನಾವ್ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ನಿಮ್ಮ ವೇದ ನೀವು ನಮ್ಮ ಮತ ನಾವು ಒಪ್ಕೋತೀವಿ, ನಿಮ್ಮ ಮತ ನೀವು ಒಪ್ಕೊಳ್ಳಿ ಅಂದರೆ ಇಲ್ಲ. ನಾವು ವಿಲಕ್ಷಣತ್ವಾಧಿಕರಣ ಏನದು? ನಿತ್ಯತ್ವಾತ್ ಪುರುಷೋದ್ಭವೈ ಉಜ್ಜಿತಂ ಸರ್ವದೋಷೈಶ್ಚ ಕಥಂ ನೋ ಮಾನತಾಮ್ರಜೇ. ಅಪೌರುಷೇ ವೇದವನ್ನು ಒಪ್ಪಲಿಕ್ಕೆ ಯಾವ ಸಮಸ್ಯೆ ಇಲ್ಲ. ಅಂದರೆ ಯಾರು ಬರೆದಿದ್ದೇ ಅಲ್ಲ ಅಂದಮೇಲೆ ಅದರಲ್ಲಿ ದೋಷ ಬರೋ ಚಾನ್ಸಸ್ಸೇ. ಅದೆಲ್ಲ ನಿನ್ನ ಹೇಳಿದೆ, ಮಳೆ ನೀರು ಮೈಲಿಗೆ ಅಂತ ಕರೆಯೋದಿಲ್ಲ. ನೆಲದ ಮೇಲೆ ಇದ್ಮೇಲೆ ಮೈಲಿಗೆ ಆಗುತ್ತೆ, ಮಣ್ಣಿನ ಧೂಳು ಬರುತ್ತೆ, ಅದು ಮೇಲ್ಗಡೆಯಿಂದ ಶುದ್ಧ. ಅದು ಅಪೌರುಷೇಯ. ಇನ್ನೊಬ್ರು ಹಾಕಿದ ನೀರಲ್ಲ, ಗೊತ್ತಾಯ್ತಾ? ಇನ್ನೊಬ್ರು ಹಾಕಿದ ನೀರಲ್ಲ ಅಂದರೆ ಮಡಿ ಮೇಲೆ ಪ್ರಶ್ನೆನೇ ಬರೋದಿಲ್ಲ, ಮಡಿ ಅಂತಾನೆ ಅರ್ಥ. ಅದಕ್ಕೆ ಪುರುಷೋದ್ಭವೈ ದೋಷೈ ಉಜ್ಜಿತಂ ಸರ್ವದೋಷೈಶ್ಚ ಉಜ್ಜಿತ. ಏನಿರ್ಬೋದು ಪುರುಷನೇ ದೋಷಗಳು? ಅಜ್ಞಾನ, ಅದು ಗೊತ್ತಿಲ್ಲದೆ ಹೇಳ್ಬೋದು. ಅಥವಾ ವಿಪ್ರಲ ಮೋಸ ಮಾಡಬಹುದು. 2 ದೋಷಗಳಿದೆ. ಆಜ್ಬತ್ ದಿನ ಬೆಳಗ್ಗೆ ನಡೀತಾ ಇದೆ. ಅದು ಮೋಸ ತೀರ ಕಾಮನ್ ಆಗ್ತಿರೋ ಕಾಲ ಇದೆ. ಆದ್ದರಿಂದ ಪುರುಷಕೃತ ಆದಮೇಲೆ ದೋಷ ಇರೋ ಸಂಭವ ಇದೆ. ಇವತ್ತು ಅಡುಗೆ ಮಾಡ್ತಾನೆ, ಮಡಿಯಲ್ಲಿ ಮಾಡ್ತಾನ, ಪ್ರಶ್ನೆ ಮಾಡ್ತೇವೆಲ್ಲ, ಶುದ್ಧ ಮಡಿಯಲ್ಲಿ ಮಾಡ್ತಾನ, ಆ ಪ್ರಶ್ನೆ 100 ಪ್ರಶ್ನೆ ಬರುತ್ತೆ. ಇವು ಮರದ ಹಣ್ಣು ತೊಗೊಂಡ, ಅವಾಗ ಪ್ರಶ್ನೆ ಬರಲಿಲ್ಲ. ಯಾಕೆ? ಮಡಿ ಹಣ್ಣು ಮೇಲಿ ಹಣ್ಣು ಅಂತ ಪ್ರಶ್ನೆ ಬರುತ್ತೆ. ಮರದ ನೇರ ಕಿತ್ಕೊಂಡಾಗ ಏನದು? ಮತ್ತೇನು ಕೇಳಬೇಕಾ? ಯಾಕೆ ಅದು ತಡೆದಿರೋದು, ತಗೋತಿರೋದು ನಾವು ಮಡಿಯಲ್ಲಿ ತೊಗೊಂಡಾಗ ಯಾವ ಸಮಸ್ಯೆ, ಮೈಲಿ ತೊಗೊಂಡ್ರು ಹಣ್ಣಿನ ದೋಷ ತೊಳೆದ್ರೆ ಹೋಗ್ಬಿಡೋದು. ಆ ರೀತಿ ಬೇರೆ ಪದಾರ್ಥ ತೊಗೊಳಕ್ಕೆ ಬರೋದಿಲ್ಲ. ಒಂದು ಕಡೆಗೆ ನೀರು, ಇನ್ನೊಂದು ಕಡೆ ಹಣ್ಣುಗಳು, ಅದೇ ರೀತಿಯೇ ತರಕಾರಿಗಳೆಲ್ಲ ಬರುತ್ತೆ. ಅವೆಲ್ಲ ನೆಲದಿಂದ ಹುಟ್ಟಿ ಬಂದಿದ್ದು, ಮೇಲಿಂದ ಬೀಳೋದು ಅಷ್ಟೇ. ಯಾರು ಮುಟ್ಟಿದ್ದಲ್ಲ. ಇದು ಮುಟ್ಟಿದ ತಕ್ಷಣ ಸಮಸ್ಯೆ ಶುರುವಾಯಿತು. ಯಾರು ಮುಟ್ಟಿದ್ರು ಅಂತ ಪ್ರಶ್ನೆ ಬರೋದು. ನೀವು ಮುಟ್ಟಿದ್ದಲ್ಲ, ಬರೆದಿದ್ದೇ ಇವರು ಅಂದಮೇಲೆ ನಮಗೇನು ಬರುತ್ತಾಗ ಸಂದೇಹ. ನಾವೇನೋ ಅವ್ರು ಕೆಟ್ಟದೇ ತಪ್ಪು ಹೇಳ್ತಾರೆ ಅಂತೇನಿಲ್ಲ, ಅವ್ರು ಸರಿ ಹೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅಷ್ಟಿದ್ರೂ ಸಾಕು, ಒಪ್ಪದೇ ಇರೋದಕ್ಕೇನು ಸಾಕು? ಸರಿ ಇದೆ ಅಂತ ಗ್ಯಾರಂಟಿ ಇಲ್ಲದೆ ಹೋದ್ರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ತಪ್ಪಿದೆ ಅಂತಾನೆ ಗ್ಯಾರಂಟಿ ಆಗಿದೆ ಎಷ್ಟೋ ಕಡೆಗೆ. ಆದ್ದರಿಂದ ಅವ್ರವ್ರ ಮತಗಳೇ ಜಗಳ ಆಡ್ಕೊಂಡಿದ್ದಾರೆ ಅಂದಮೇಲೆ ಏನರ್ಥ? ಬೇರೆ ಮತಕ್ಕೂ ಅವ್ರ ಮತಕ್ಕೂ ವಿರೋಧ ಅಲ್ಲ, ಅವ್ರ ಮತದಲ್ಲೇ ಪರಸ್ಪರ ವಿರೋಧ. ಅಂದಮೇಲೆ ಒಪ್ಲಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಜಗಳ ಬಿಡಿಸ್ತೀವಿ ಅಂತ ಇಬ್ಬರು ಜಗಳ ಆಡ್ಕೊತ ಬಂದ್ರೆ ಹೇಗಿರುತ್ತೆ? ತಮ್ಮ ಜಗಳ ಬಿಡಿಸ್ತೀವಿ ಅಂತ ಬಂದವರು ಅವಳೇ ಜಗಳ ಆಡ್ತಾ ಇದ್ದಾರೆ. ಏನು ಹೇಳ್ಬೇಕು ಅವ್ರಿಗೆ? ಅಲ್ಲೆಲ್ಲ ಇದೆ, ಕೆಲವು ಬೋರ್ಡ್ ಹಾಕೊಂಡಿರ್ತಾರೆ, ಜಗಳ ಬಿಡಿಸಲಾಗುತ್ತದೆ ಅಂತೇಳಿ. 2 ಪಾಷ್ಟಿಯಾಗಿ 2 ಬೇರೆ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ ಈಗ ಬೋರ್ಡ್ನ. ನೀವು ಆ ಕಡೆ ಬರ್ತಾ ನೋಡ್ಬೇಕು, ಕೆಲವು ಬೋರ್ಡ್ಗಳಿವೆ. ನಿಮ್ಮೆಲ್ಲ ಸಮಸ್ಯೆ ಪರಿಹಾರ ಮಾಡ್ತೇವೆ ಅಂತೇಳಿ ತಮ್ಮ ಸಮಸ್ಯೆನೇ ಪರಿಹಾರ ಮಾಡಿಕೊಡ್ದೇನೆ ಜಾಸ್ತಿ ಬರ್ಕೊಂಡು ಕೂತಿದ್ದಾರೆ. ಇವೆಲ್ಲ ಏನು ತೋರಿಸುತ್ತಾರೆ ನಮಗೆ ಅಂದರೆ, ಪುರುಷಕೃತವಾದ ದೋಷ ಸಂಭಾವ್ಯ. ದೋಷಗಳೇ ಸಂಭಾವ್ಯ, ದೋಷಗಳು ಸಂಭಾವ್ಯ ಬೇರೆ. ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳು ಅವತಾರ ಮಾಡಿರ್ತಾರೆ. ಮಹಾಭಾರತ ಕಾಲಕ್ಕೆ ದೊಡ್ಡ ಅವತಾರ ಮಾಡಿದ್ದಾರೆ. ಅವರು ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡು, ಅರ್ಜುನನೇ ಹೇಳ್ತಾನೆ ಏನು ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಆದರೆ ಅವ್ರು ಎಂಥವರು? ಸ್ವಲ್ಪ. ಆದರೆ ಇವತ್ತು ಹೆಚ್ಚೇ ದೋಷ ಇರತಕ್ಕಂಥವ್ರು ಕಣ್ಣಿಗೆ ಕಂಡಾಗ ಯಾವುದೇ ಒಬ್ಬ ವ್ಯಕ್ತಿಯ ಮಾತನ್ನು ಆಧರಿಸಿ ಒಂದು ಮತವನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ವೇದಗಳಿಗೆ ಆ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಕಥಂ ನೋ ಮಾನತಾಮ್ರದೇ,
ನಿಮ್ಮ ಮತವನ್ನು ನಾವು ಹೇಗೆ ಒಪ್ಪೋದು, ನಮ್ಮ ಮತವನ್ನು ಹೇಗೆ ಒಪ್ಪೋದಿಲ್ಲ ಅಂತ ಕೇಳ್ತಾರೆ. ಶುದ್ಧವಾದನ್ನು ಯಾಕೆ ಒಪ್ಪೋದಿಲ್ಲ ನೀವೀಗ? ವಿಶ್ವರೂಪ ವಿರೂಪ ನಿತ್ಯಯ ವಾಚ, ವೇದಗಳು ಅನಾದಿ ನಿತ್ಯ, ಯಾರೂ ಬರೆದಿಲ್ಲ ಅಂತ ಹೇಳೋದಕ್ಕೆ ಏನು ಆಧಾರ ಅಂದರೆ ವಿರೂಪ ನಿತ್ಯಯ ವಾಚ, ನಿತ್ಯಯ ನಿತ್ಯಯ ಸದಾ, ಫುಲ್ ಫಾರಮ್ ತತ್ವದಲ್ಲಿ ಕೋಟ್ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಮಾತ್ರ ಕೋಟ್ ಮಾಡಿದ್ದಾರೆ. ಇತ್ಯಾದಿ ಶ್ರುತಿ ಭಿರ್ವೇದೋ ನಿತ್ಯ ಇತಿ ಅವಗಮ್ಯತೆ. ಶ್ರುತಿಗಳು ಪ್ರಮಾಣ ಅಂತ ಹೇಳೋದಕ್ಕೆ, ಅವು ಅಪೌರುಷೇಯ ಅಂತ ಹೇಳೋದಕ್ಕೆ ಶ್ರುತಿಗಳ ಮಾತೇ ಅದಕ್ಕೆ ನಿದರ್ಶನ. ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣಮವಿರೋಧತಃ. ಅವನು ಪ್ರಶ್ನೆ ಕೇಳಿದ್ದ ಏನಂತ, ಇವೆಲ್ಲ ವೇದಗಳಲ್ಲಿ ಯಾರು ಬರೆದಿಲ್ಲ ಅಂದರೆ ಅದು ಇರುವೆಗಿರುವ ಓಡಾಡದೆ ಬರೋ ರೇಖೆಗಳಿದ್ದ ಹಾಗೆ, ಅದನ್ನು ಹೇಗೆ ಒಪ್ಪೋದು ಅಂತ ಕೇಳಿದರೆ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ. ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣಂ ಅವಿರೋಧತಃ. ಅದನ್ನು ನಾವು ಒಪ್ತೇವೆ. ಸರಿಯಾದ ಮಾತು ಏನೋ ಇರುವೆ ಹೋಯಿತು, ಏನೋ ಒಂದು ಮಾತು ಹೇಳಿತದ್ದು ಹರಿದೇವ ಪರ ಅಂತ ಬಂದರೆ ಒಪ್ತೇವೆ ನಾವು. ಯಾತಕ್ಕೆ? ಸರಿಯಾಗಿದ್ದರೆ ಅದನ್ನು ಮನುಸ್ಮೃತಿ ಕೂಡ ಹೇಳ್ತದೆ. ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಮಾತನ್ನ ಚಿಕ್ಕ ಮಗು ಹೇಳಿದ್ರು ಕೇಳಬೇಕು, ಮತ್ತು ಗಿಡಿ ಬದಲಾದ ಪ್ರಾಣಿಗಳು ಹೇಳಿದ್ರು ಕೇಳಬೇಕು. ಆದ್ದರಿಂದ ನಮ್ಮ ಪ್ರಾಮಾಣ್ಯಕ್ಕೆ ನಮಗೇನು ಬೇಕಿಲ್ಲ, ವ್ಯಕ್ತಿಗಳು ಮುಖ್ಯ ಅಲ್ಲ. ಏನು ಮುಖ್ಯ? ವಿಷಯ ಮುಖ್ಯ. ವಿಷಯ ಸರಿ ಇದ್ದರೆ ಯಾರು ಮಾತಾದ್ರೂ ನಾವು ಕೇಳಬೇಕು. ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣಮವಿರೋಧತಃ ಯಥಾ ದ್ರೋಣೇರುಲೂಕೇನ ಕೃತಮಪ್ಯಾಸಬೋಧಕಂ. ಥಿಯರಿ ಆಯಿತು, ಪ್ರಾಕ್ಟಿಕಲ್ ಒಂದು ಬೇಕಲ್ಲ ಅಂತ ಕೇಳಿದ್ರು. ಮಹಾಭಾರತವನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ತೋರಿಸ್ತಾರೆ ಅನುವ್ಯಾಖ್ಯಾನದೊಳಗೆ. ಏನದು ವಿಶೇಷ? ದುರ್ಯೋಧನೆ ಮಾತು ಕೊಟ್ಟರು ಅಶ್ವತ್ಥಾಮಾಚಾರ್ಯ, ಪಾಂಡವರ ಸಂತಾನ ನಾಶ ಮಾಡಿಬಿಡ್ತಾನೆ ಅಂಥೇಳಿ. ಆಮೇಲೆ ಹೊರಟರು. ಹೇಗೆ ನಾಶ ಮಾಡೋದು? ಪಾಂಡವರಲ್ಲಿ ಭೀಮಸೇನ ಇದ್ದಾರೆ, ಕೃಷ್ಣ ರಕ್ಷಣೆ ಇದೆ, ಹೇಗೆ ನಾಶ ಮಾಡೋದು ಸಾಧ್ಯ ಇದೆ ಅಂತ ಯೋಚನೆ ಮಾಡ್ತಾ ರಾತ್ರಿ ಒಂದು ಆಲದ ಮೇಲೆ ಮಲ್ಕೊಂಡು 3 ಜನ ಮಲ್ಕೊಂಡು ನೋಡ, ಇವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಯಾರಿಗೆ? ಯಾಕೆ ಅವ್ರು ಆರಾಮ ಮಲ್ಕೊಂಡ್ರು. ಸುಸ್ತೊಡೋದಿಲ್ಲ ಅಂತ ಹೇಳಿ ಯುದ್ಧ ಮಾಡಿಬಿಟ್ಟು ಮಲ್ಕೊಂಡ್ರು. ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ, ಇವ್ರು ಮಾತು ಕೊಟ್ಟವ್ರು. ಆಗ ಅದು ಮಲಗಿದ ಕಾಲಕ್ಕೆ ಮಧ್ಯರಾತ್ರಿ ಒಂದು ಗೂಬೆ ಬಂತು. ಅದರ ದೊಡ್ಡ ಮರ ಅದು, ಸಾವಿರಾರು ಕಾಗೆಗಳು ಕೂತಿದ್ವು. ಒಂದೇ ಗೂಬೆ ಬಂತು, ಕೊಂದು ಹಾಕಿಬಿಟ್ಟು. ಜಾತಕ್ಕೆ ಅವು ಕಣ್ಣು ಕಾಣೋದಿಲ್ಲ ಇವಾಗ, ಹೀಗಾಗಿ ಹೊಡೆದಾಕ್ಬಿಟ್ಟು. ಅಂದರೆ ಮಲಗಿದ್ದಾಗ ಹೊಡಿಲಿಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ. ಇದೇನಿದು? ಪಿಪೀಲಿಕ ಅಲ್ಲ, ಏನಿದು? ಉಲೂಕ. ಉಲೂಕ ಅಂದ್ರೆ ಗೂಬೆ. ನೋಡಿ ವಾಕ್ಯ ಓದಿ. ಯಥಾ ಅದು ಮಹಾ ನಿರ್ಣಯದ ಆಗಿದೆ ಕಥೆಯೆಲ್ಲ. ಯಥಾ ದ್ರೌಣೇಹೇ ಉಲೂಕೇನ ಕೃತಂ ಅಪಿ ಆಸಬೋಧಕಂ. ದ್ರೋಣಿ ಅಶ್ವತ್ಥಾಮಾಚಾರ್ಯರಿಗೆ ಉಲೂಕೇನ ಕೃತಂ, ಉಲೂಕ ಮಾಡಿದಂಥ ಕಾಗೆಗಳ ವಧೆ ಬೋಧಕ, ಒಂದು ಮಾರ್ಗದರ್ಶನ ಮಾಡ್ತದೆ. ಆ ರೀತಿ ಮಾಡೇ ಬಿಟ್ರು ಬಂದೆ ಅವರು. ಆದ್ದರಿಂದ ಅದೇನು ನಾನು ನೋಡಬೇಕಾಗಿಲ್ಲ. ಯಾರು ಬರೆದ್ರು ಏನೋ ಪ್ರಶ್ನೆ ಬರೋದೇ ಇಲ್ಲ. ಬರೀದೇ ಇರಲಿ, ಬರೆದ್ರೆ ಅವ್ರ ಯೋಗ್ಯತೆ ಎಲ್ಲ ಗುಡಿಸ್ಬೋದು ನಾವು. ಅದಾಗಿ ಬಂದರೆ ಸಮಸ್ಯೆನೇ ಇಲ್ಲ. ಬೋಧಕ ಆಗಲಿಕ್ಕೆ ಅರ್ಥವತ್ತಾದ ಮಾತಿದ್ರೆ ಸಾಕೆ ಹೊರತು ಬರೆದವರು ಯಾರು ಅಂತ ನಮಗೆ ಮುಖ್ಯ ಅಲ್ವೇ ಇಲ್ಲ ಅಂತೇಳಿ. ಯಾರು? ನೀವು ವೇದವ್ಯಾಸ ಮಾತನ್ನು ಒಪ್ಪಬೇಕೋ ಇವ್ರನ್ನ ಸೇರ್ಬೇಕು? ಯಾರೊಬ್ಬರ ಅರ್ಥ ಮಾಡ್ಬೇಕು. ಮಹಾಭಾರತ ಏನಿದೆ? ಕಾಗೆಗಳದ್ದೇ. ಮತ್ತೆ ಯಾರೋ 1000 ಬಾರಿ ಕೆಡಿಸ್ಬಿಟ್ಟಿದ್ದಾರೆ. ಈಗ ಬೇಕಾಷ್ಟು ಕೆಡಿಸ್ಬಿಟ್ಟಿದ್ದಾರೆ. ಎಷ್ಟು ಅಂದರೆ ಹೇಳಕ್ಕೆ ಸಾಧ್ಯವಾಗದಷ್ಟು. ಏನ 1000 ಅಲ್ಲ, ಇನ್ನೂ ಹೆಚ್ಚಿದಷ್ಟು. ಗೂಬೆ ಅದು ಏನದು? ಮೊದಲನೇದಾಗಿ ಸ್ಟ್ರಾಂಗ್, ಅದು. ಎರಡನೇದಾಗಿ ಅವಕ್ಕೇನು ಗೊತ್ತಾಗಲ್ಲ. ಕಣ್ಣು ಕಾಣೋದು ಇವರು ಕಣ್ಣು ಕಾಣೋದೆಲ್ಲ ಮಲಗಿದ್ದಾರೆ ಅಷ್ಟೇನೆ. ಪಟ ಹೊಡೆದಾಕಿತ್ತು. ಆ ಶಕ್ತಿ ಇರೋದಕ್ಕೆ ಹಾಕಿರೋದು. ಇಲ್ಲದ್ರೆ ಆಹಾರ ತಿನ್ನೋದಾಗವು. ಗೊತ್ತಾಯ್ತಾ? ದೊಡ್ಡ ಆನೆನ ಸಿಂಹ ಹೊಡೆಯುತ್ತೆ, ನೋಡೋಕೆ ಸಾಧ್ಯ ಇಲ್ಲ. ಅದು ಅಕಸ್ಮಾತ್ ಏನಾದರೂ ಸಿಂಹ ಕೆಳಬಿತ್ತು ಅಂದರೆ ಆನೆ ದೃಢ ಕತೆ ಮುಗೀತದು. ಬಟ್ ಹೇಗೆ ಹೊಡೆಯುತ್ತದು? ಸೀದಾ ಅಲ್ಲಿ ಹೊಡೆಯುತ್ತೆ, ಸಿಗದಂತೆ ಹೊಡೆಯುತ್ತೆ. ಆಗದು ಮೂದು. ಆದ್ದರಿಂದ ಉಲುಕಕ್ಕೆ ಶಕ್ತಿ ಇದೆ. ಅದೇನು ಹೊಡೆದೇನು ಸಾಯವರೆಗೂ ಕಾಯ್ಬೇಕಾಗಿಲ್ಲ. ಕತ್ತಿಬಿಟ್ಟು ಚಂಪಿಸಿದ್ರೆ ಕಟ್ ಮಾಡಿ ಬಂದ್ರೆ ಮುಗಿದೈತೆ. ಟಕ ಕಟ್ ಮಾಡಿ ಹಾಕ್ತಾರೆ. ಅದನ್ನು ನೋಡಿದ್ರು, ಅದು ಅರ್ಥ ಆಯ್ತು ಅವರಿಗೆ. ಆ ದೃಷ್ಟಿಯಿಂದ ಪಿಪೀಲಿಕಾ ಲಿಪಿಯು ಪ್ರಮಾಣವಾಗುತ್ತೆ ಎಂಬುದಕ್ಕೆ ಮುಖ್ಯ ಇದೆ. ಆಚಾರ್ಯ ನಿರ್ಣಯದಲ್ಲಿ ಮಾತನ್ನ ಹೇಳಿದ್ದಾರೆ. ಇದನ್ನಲ್ಲಿ ಶಿಫ್ಟ್ ಮಾಡ್ಕೋಬೇಕು, ಅದನ್ನು ಇಲ್ಲಿ ತರಬೇಕು. ಅವ ಎರಡು ಸ್ಪಷ್ಟ ಅರ್ಥ ಆಗುತ್ತೆ. ಅವಿರುದ್ಧಂ ವಿರುದ್ಧಂತೂ ವಿರೋಧಾದೇವ ಬಾಧಿತಂ. ಅದಕ್ಕೆ ಪ್ರಮಾಣ ಅಪ್ರಮಾಣದ ಪ್ರಶ್ನೆ ಬರೋದೇನು ಅಂದರೆ, ಒಂದು ವಿಷಯಕ್ಕೆ ಪ್ರಮಾಣದ ವಿರೋಧ ಬಂದರೆ ಅಪ್ರಮಾಣ ಅಂತ ಹೇಳಬೇಕೆ ಹೊರತು ಪ್ರಾಮಾಣ್ಯಂ ಸ್ವತಃ. ಪ್ರಾಮಾಣ್ಯಂ ಸ್ವತಃ ಅಂದ್ರೇನು? ಬೇರೆ ಯಾರನ್ನು ಅವಲಂಬಿಸಿ ಬಂದಿದ್ದಲ್ಲ ಅದು. ಅರ್ಥ ಆಯ್ತಾ? ಪ್ರಾಮಾಣ್ಯಂ ಸ್ವತಃ ಜ್ಞಪ್ತಿಯಲ್ಲೂ ಅಷ್ಟೇ, ಉತ್ಪತ್ತಿಯಲ್ಲೂ ಅಷ್ಟೇ.
ಪ್ರಾಮಾಣ್ಯ ಹುಟ್ಟೋದು ಕೂಡ ಯಾವುದರಿಂದ ಜ್ಞಾನ ಹುಟ್ಟುತ್ತೋ ಅದರಿಂದ ಪ್ರಾಮಾಣ್ಯವೂ ಹುಟ್ಟೋದು. ಮತ್ತು ರುಚಿ ಬೇರೆ ಪದಾರ್ಥ ಬೇರೆ ಅಲ್ಲ. ಏನಾಗಿರುತ್ತದು? ರುಚಿ ಪದಾರ್ಥದಲ್ಲೇ ಹುಟ್ಟಿರುತ್ತದು. ಆಮೇಲೆ ರುಚಿ ಹಾಕ್ತಾರೆ, ಒಂದಿಷ್ಟು ರುಚಿ ಹಾಕಯ್ಯ ಕೊನೆಗೆ ಅಂತ ಹೇಳ್ತಾರಾ? ಇಲ್ಲ. ಅದು ಎಲ್ಲಿದೆ? ಅದು ವಸ್ತು ಸ್ವತಃ ಹುಟ್ಟಬೇಕದು. ಅದು ನಿಜವಾದ ಅಡಿಗೆ ಅವನ ಶಕ್ತಿ ಅದು. ಅದೇ ರೀತಿಯಲ್ಲೇ ಪ್ರಾಮಾಣ್ಯಕ್ಕೆ ಪ್ರಾಮಾಣ್ಯಂಚ ಸ್ವತಃ ಏವ. ಇವೆಲ್ಲ ಬರೀ ಮಾತುಗಳೆಲ್ಲ ದೊಡ್ಡ ಕಾನ್ಸೆಪ್ಟ್. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾರ ಮತ ಹಿಡಿಬೇಕು, ಯಾವ ಮತ ಹಿಡಿಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವೇ ಸಾಧನೆ ಮಾಡೋಕೆ ಹೋದ್ರು ಬೇರೆ ಅಲ್ಲ, ಪರೀಕ್ಷೆ ಕೂಡ ನಾವೇ. ಆದ್ರಿಂದ ಯಾರು ಗಟ್ಟಿ ಮಾಡ್ಕೋಬೇಕಿದ್ರೆ ನಾವೇ ಗಟ್ಟಿ ಮಾಡ್ಕೋಬೇಕು. ಅವಿರುದ್ಧಂ ವಿರುದ್ಧಂತು ವಿರೋಧಾದೇವ ಬಾಧಿತಂ. ನೋಡಿ, ಅವಿರುದ್ಧಂ ವಿರುದ್ಧಂತು ವಿರೋಧಾದೇವ ಬಾಧಿತಂ. ಅವಿರುದ್ಧವಾಗಲಿಕ್ಕೆ ಅಷ್ಟು ಸಾಕು. ವಿರುದ್ಧವಾಗಬೇಕಾದ್ರೆ ವಿರೋಧ ಬಂದಾಗ ಅದು ಬಾಧಿತವಾಗತ್ತೆ. ಗೊತ್ತು, ನಾವು ಮರ ನೋಡಿದ್ವಿ, ಮರ ಬಾಧಜ್ಞಾನ ಬರಲಿಲ್ಲ, ವೃಕ್ಷ ಆಗೋಯ್ತು. ಆದರೆ ನೋಡಿ ರಜತ ಕಾಣಿಸ್ತು, ನೋಡ್ತಾನೆ ಇಲ್ಲ, ಬಾಧಿತವಾಯಿತು. ಏನು ಬಾಧಿತವಾಯಿತು? ನಾನು ಕಂಡಂತೆ ಅದು ಬೆಳ್ಳಿಯಲ್ಲ. ಏನದು? ಅದು ಶುಕ್ತಿ ಅಂತ. ಇದು ಬಾಧಜ್ಞಾನ. ಗೊತ್ತಾಯ್ತಾ? ಹರಿ ಸರ್ವೋತ್ತಮ ಅಂತ ಹೇಳಿದ್ರು. ಬಾಧಜ್ಞಾನ ಬರ್ಲಿಕ್ಕೆ ಹೊರಟವ್ರು, ಪಾಶುಪತ ಬದ್ಧ ಕೊಟ್ಟ. ಬಾಧಕ ಅಲ್ಲದು. ಅದಕ್ಕೆ ಇವತ್ತು ವೋಟರೇ ಅಲ್ಲ ಅವನು. ಓಟ್ ಮಾಡಕ್ಕೆ ಬರೋದೇ ಇಲ್ಲ. ಎಲ್ಲ ದೃಷ್ಟಿಯಿಂದ ವೋಟರ್ ಅಂತ ಅವ್ನಿಗೆ ಎಲ್ಲ ರೆಕಾರ್ಡ್ ಆಗಿಲ್ಲ, ದಾಖಲೆ ಇಲ್ಲ. ಅದಕ್ಕೆ ಏನು ಮಾಡ್ತಾರೋ ಅವನ್ನ? ಇನ್ನೊಬ್ಬನೇ ಅವನ ಕಳ್ಳ ಹಿಟ್ಕೊಂಡು ಹಾಕ್ತಾರೋ ಅವನೀಗ. ಇವ್ರು ಸಾಚಾ ಆಫೀಸರ್ ಆಗಿ ಜಸ್ಟ್ ನಿಮಗೆ ಗೊತ್ತಿರಬೇಕು, ಪ್ರಿಸೈಡಿಂಗ್ ಆಫೀಸರೇ ತಾನು ಹಾಕ್ಲಿಕ್ಕೆ ಬರೋದಿಲ್ಲ. ತನ್ನ ಡ್ಯೂಟಿ ಅಲ್ಲಿ ಹಾಕ್ಬೇಕು, ಅವ್ನು ಇಲ್ಲಿ ಹಾಕಾಗಿಲ್ಲ. ಅವನು ಆ್ಯಕ್ಚುಲಿ ಒಂದು ದೃಷ್ಟಿಯಿಂದ ರಾಂಗ್ ಅದು. ಯಾಕೆ ಹೇಳಿ? ಅಷ್ಟು ಜನದ ಓಟ್ ಹೋಗುತ್ತೆ. ಈಗ ಎಷ್ಟು ಜನ ಇರ್ತಾರೆ ಗೊತ್ತೆ ಎಲೆಕ್ಷನ್ಗೆ? ಒಂದೊಂದು ಕಡೆಗೆ ಅದಿಷ್ಟು 4 ಜನ ಇರ್ತಾರೆ ಮಿನಿಮಮ್. ಅದು ಅಟೆಂಡೆನ್ಸ್ ಎಷ್ಟು ಒಂದು 10 ಜನ ಆಗ್ತಾರೆ. ಆ ರೀತಿ ಸಾವಿರಾರು ಓಟಿದ್ರೆ ಎಷ್ಟು ಓಟ್ ಆಯ್ತು ಅಲ್ಲಿಗೆ? ಸೋಲಕ್ಕೆಲ್ಲಕ್ಕೆ ಎಷ್ಟು ಓಟ್ ಡಿಫ್ರೆನ್ಸ್ ಸಾಕು? ಜಸ್ಟ್ ಒಂದು ಸಾಕು. ಏನು ಮಾಡ್ಬೇಕೀಗ? ಇವರಿಗೆ ಅಲ್ಲೇ ಹಾಕ್ಲಿಕ್ಕೆ ಅವರೇ ಇಲ್ಲದಾಗ ಬೇರೆ ಬೇಕಿಲ್ಲ. ಅವ್ರು ಆಗಿರೋದಕ್ಕೆ ಒಂದು ಪ್ರಮಾಣ. ಅವೆಲ್ಲ ಸರಿ ಹೋಗುತ್ತೆ, ಯಾವಾಗಲೂ ಸರಿ ಹೋಗುತ್ತೆ, ಸರಿ ಹೋಗೋದಿಲ್ಲ. ಈಗ ಅದೇ ಹೇಳಿರ್ತಾರೆ. ಮುಂದೆ ಬಂದಾಗ ಒಂದು ಸತಿ ಅವೆಲ್ಲ ಸರಿ ಕಾಣೋದು ಚೇಂಜ್ ಮಾಡ್ಬಿಡ್ತಾರೆ. ಎಷ್ಟೋ ಎಲ್ಲ ತೆಗೆದುಹಾಕ್ತಿದ್ದಾರಲ್ಲ ಹಳೆವೆಲ್ಲ, ಈಗ ಆ ಥರ ತೆಗೆದುಹಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ನಾವು ವಿರೋಧ ಅವಿರೋಧ ಪ್ರಶ್ನೆ. ಅವ್ನು ಬಂದಿದ್ದಾನೆ, ನಮಗೆ ಗೊತ್ತು. ಅವ್ನು ವಿನೋ ಹಿಮ್ ಪರ್ಸನಲಿ ಗೊತ್ತು ನಮಗೆ. ಇಲ್ಲಿ ಅವನಿಗೆ ಗ್ಯಾರಂಟಿ ಗೊತ್ತು. ಆದರೆ ಅದರಲ್ಲಿಲ್ಲ, ಲಿಸ್ಟಲ್ಲಿಲ್ಲ. ಸಾರಿ ಅನ್ಬೇಕಷ್ಟೆ. ನೀವು ಪ್ರಾಮಾಣಿಕ ಹೌದು, ಎಲ್ಲ ಹೌದು. ಬಟ್ ಯಾವ ಪ್ರಮಾಣ ಅದಕ್ಕೆ ಬೇಕೋ ಆ ಪ್ರಮಾಣ ಕೊಟ್ಟಿಲ್ಲ. ಆದ್ದರಿಂದ ಒಪ್ಪೋದಿಲ್ಲ. ಹೇಳಿ ಹೇಳಿ. ಹಾಂ ಹಾಂ ಈ ಹೇಳಿಲ್ಲ. ಈಗ ನಿದ್ದೆ ಬರದೆ ಯೋಚನೆ ಮಾಡ್ತಾ ಕೂತಿದ್ದಾರೆ. ನಾನು ಒಬ್ಬನು ಅಷ್ಟು ಜನ ಪಾಂಡವರ ಸೈನ್ಯ ಉಳ್ಕೊಂಡಿದೆ, ಹೇಗೆ ಹೊಡಿಬೇಕು ಅದೇ ಯೋಚನೆ ಇದ್ದಾರೆ. ಇವತ್ತು 12 ಗಂಟೆಗೆಲ್ಲ ಮಲಿಬಿಟ್ಟಿರ್ತಾರ. ಸಿನಿಮಾದಲ್ಲಿ ನೋಡೋರಿಲ್ವಲ್ವಾ? ದಯವು ಮಾಡ್ಕೊಂಡು ಹೋಗೋರಿರೋದಿಲ್ವಾ? ಇವ್ರಿಗೆ ಕಮ್ಮಿ ಮಾತು ಕೊಟ್ಟಿತ್ತು, ತಲೆ ಕೊರಿತಾ ಇತ್ತು. ಹೇಗೆ ನಡೆಸ್ಬೇಕು? ನಾನೀಗ ಮಾತು ಕೊಟ್ಟಾಗಿದೆ, ನಡೆಸ್ಬೇಕು. ಉಪಾಯ ಏನು ಅಂತ ಅಲ್ಲಿ ನೋಡಿದ್ರು. ಓ, ಈಗ ಫ್ಲಾಶ್ ಆಯ್ತು. ಅವರು ಮಲಗಿದ್ರು, ಪಾಂಡವರು ಮಲಗಿರ್ತಾರೆ. ಈ ಹೊಡಿ ಅಲ್ಲ, ನೀ ಹೇಳಿ. ಅವರು ಮಲಗಿದ್ದಾರೆ, ಅವ್ರು ನೋಡ್ಬೇಕಾದ್ರೆ ಅವೆಲ್ಲ ಬೇಕಾಗಿಲ್ಲ. ಬುದ್ಧಿಯೋಗ ಲೈಟ್ ಗಿಟ್ ಬೇಕಾಗಿಲ್ಲ. ಎಂಥ ಅಮಾವಾಸ್ಯೆ ರಾತ್ರಿ ಕೂಡ ಒಂದು ಲೈಟ್ ಇರುತ್ತೆ, ಗೊತ್ತಾ? ಓಡಾಡಿದ್ರು ಸಿಟಿ ಯಾರು ಓಡಾಡೋದಿಲ್ಲ ಅಂದ್ರೆ ಗೊತ್ತಾಗಲ್ಲ. ಎಂಥ ಅಮಾವಾಸ್ಯೆ ಆಗಿರಲಿ, ಒಂದು ಟೈಪ್ ಬೆಳಕಿರುತ್ತೆ. ಅರ್ಥ ಆಯ್ತಾ? ಅದು ನಮಗೆ ಯಾಕೆ ಗೊತ್ತಾಗಲಿ? ಈ ದೀಪದ ಮಧ್ಯೆ ಮುಚ್ಚೋಗ್ಬಿಡುತ್ತೆ. ಅರ್ಥ ಆಯ್ತಾ ಇಲ್ಲ? ಒಂದು ಪೂರ್ತಿ ಡಾರ್ಕ್ ಆಗೋದೇ ಇಲ್ಲ. ನಕ್ಷತ್ರ ಬೆಳಕು ಸಾಕು ಎಷ್ಟೋ ಸಲ. ಅದೂ ಬೇಕಿಲ್ಲ. ಒಂದು ಬೆಳಗ್ಗೆ ಸುಮ್ಮನೆ ಹೋಗ್ತಾ ದಾರಿ ಕಳಿಸ್ತಾನೆ ಇರುತ್ತೆ ನಿಮ್ಗೆ. ಅವೆಲ್ಲ ಹಳ್ಳಿಗಡೆ ಓಡಾಡಿರ್ಬೇಕು, ಅವಾಗ ಗೊತ್ತಾಗುತ್ತೆ. ಹಳ್ಳಿಯಲ್ಲಿ ರಾತ್ರಿ ಓಡಾಡಿರ್ಬೇಕು, ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಏನು ಕನ್ಫ್ಯೂಷನ್ನೇ ಇಲ್ದಾಗ ಹೋಗೋದು. ಆದ್ರೆ ಒಂದು ಲೈಟ್ ಸಿಕ್ಕರೆ ಇವೆಲ್ಲ ಡಲ್ ಆಗಿಬಿಡತ್ತೆ. ಅವಾಗ ಪ್ರಾಬ್ಲಮ್ ಶುರುವಾಗ. ಎದುರಲ್ಲಿ ವೆಹಿಕಲ್ ಬಂದ ಕಣ್ಣು ಕುಕ್ಕತ್ತಲ್ಲ ಹಾಗೆ. ಅರ್ಥ ಆಯ್ತಾ? ಏನು ಸಮಸ್ಯೆ? ಎತ್ತಿನ ಗಾಡಿ ಏನು ಲೈಟ್ ಇರ್ತಿತ್ತು, ರಾತ್ರಿ ಹೋಗ್ತಿರ್ಲಿಲ್ಲ. ಎಷ್ಟು ಹುಷಾರು ಗೊತ್ತವಲ್ಲ ಇದೆಲ್ಲ ಕೂಡ. ಎತ್ತಿನ ಎಷ್ಟೋ ಸರ್ತಿ ಹೋಗಿರ್ತಾರೆ ರಾತ್ರಿ ಹೊತ್ತರಲ್ಲಿ. ಒಂದು ಮಲ್ಕೊಂಡ್ಬಿಟ್ಟಿರ್ತಾರೆ, ಸಾಕಾಗಿ ಸುಸ್ತು ಹೊಡೆದ್ಬಿಟ್ಟು. ಅವು ಎಷ್ಟು ಅಭ್ಯಾಸ ಆಗಿರುತ್ತೆ ಗೊತ್ತಾ? ಆ ರೀತಿ ಯಂತ್ರಕ್ಕೆ ಬರೋದಿಲ್ಲ, ಸರಿಯಾಗಿ ಹೋಗ್ತಾ ಇರುತ್ತೆ. ಕೆಲವು ಸರ್ತಿ ಏನಾಗಿರುತ್ತೆ ಅಂತ ಮುಂದೆ ಹೋಗೋದಿಲ್ಲ. ಇವನು ಹೊಡಿತಾನೆ ಏನು ಮಾಡಿದ್ರು ಹೋಗೋದಿಲ್ಲ. ಕೊನೆ ಬಿದ್ದುಬಿಡುತ್ತೆ. ಕೊನೆಗೆ ನೋಡ್ತಾರೆ ಮುಂದೆ ದೊಡ್ಡ ಹಳ್ಳ ಇದೆ, ಬಿದ್ದು ಸತ್ತೋಗ್ತಿದ್ದೆ ಅವನು. ಅವ್ರು ಹೋಗಿಲ್ಲ, ಮುಂದೆ ಇವನು ಬರೀ ಸತ್ತೋಗಿದೆ ಪಾಪ. ಅಷ್ಟು ಕಾಣುತ್ತೆ. ಮತ್ತು ರಾತ್ರಿ ಬೆಕ್ಕು ಕೆಲವು ಪ್ರಾಣಿಗಳಿಗೆ ರಾತ್ರಿ ಹೊತ್ತು ಕ್ಲಿಯರಾಗಿ ಕಾಣುತ್ತೆ. ಗೊತ್ತಾಯ್ತಾ? ಕ್ಲಿಯರಾಗಿ ಕಾಣುತ್ತೆ. ಗೂಬೆ ಕಾಣುತ್ತಲ್ಲ ಅದೇ ರೀತಿಯಲ್ಲಿ ಅದಕ್ಕೆ ಕಂಡೇ ಕಾಣುತ್ತೆ. ನಾವು ಅದಕ್ಕೇನೆ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ ಆಚಾರ್ಯ ಹೇಳಿದ್ರು. ಜಗತ್ತು ನಾವು ಅಂದ್ಕೊಂಡಾಗಿಲ್ಲ,
ಅದು ಇದ್ದಾನ ಅಂತ ತಿಳ್ಕೊಬೇಕು ಹೊರತು ನಾವು ಅಂದ್ಕೊಂಡು ಮಾಡ್ಕೊಳ್ಳೋ ಕೊಟ್ಟು ಇಷ್ಟೇ ಆಗ್ಬಿಡುತ್ತೆ ಜಗತ್ತು ಅಷ್ಟೇ. ಎಷ್ಟು ವಂಡ್ರಸ್ ಇದೆ ಗೊತ್ತಾ, ಭಾಳ ಆಶ್ಚರ್ಯ. ಕೆಲವು ತೋರಿಸ್ತಾರೆ ನೋಡಿ, ಕೆಲವು ಹೂಕೊಂಡ ಕಾಣುತ್ತೆ, ಹೂವಲ್ಲದು ಪ್ರಾಣಿ ಗೊತ್ತಾಯ್ತಾ, ಒಳ್ಳೆ ಒಳ್ಳೆ ಕುಂಡ್ಕ ಅಲಂಕಾರ ಮಾಡಿದಾಗ ಕಾಣಿಸುತ್ತೆ ನೀಟಾಗಿ, ಏನು ಅಲ್ಲ ಅದು ಪ್ರಾಣಿಗಳು ಹಾಗಿರುತ್ತೆ, ನೋಡೋಕೆ ಗೊತ್ತಾಗೋದಿಲ್ಲ. ನಾವು ಅದಕ್ಕೇ ಯಾತಕ್ಕೆ ತೀರ್ಥಯಾತ್ರೆಗಳು ಮಾಡಬೇಕಾದ್ರೆ ನೋಡೋಕ್ಕೋಸ್ಕರ. ಇವ್ರು ಹೋಗ್ತಾ ಬರ್ಕೊಬಿಟ್ಟಿರ್ತಾರೆ, ಅಲ್ಲಿ ಊಟ ಮಾಡಿ ಮತ್ತೆ ಬರಿ ಬಿಡ್ತಾರೆ. ಇನ್ನು ನೋಡೋದೇನು ಬಂತಿವರು, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಬೆಂಗಳೂರಲ್ಲಿದ್ದರು ಮನೆಯಲ್ಲಿದ್ದರು ಅಷ್ಟೇ, ಬದಿಯಲ್ಲಿ ಕೂತಿದ್ರು ಅಷ್ಟೇ. ಅದನ್ನೆಲ್ಲ ನೋಡಬೇಕು. ಚಳಿ ನೋಡಿದಾಗ ಅಲ್ಲಿ ಬೆಟ್ಟ ಆಗಿಟ್ಟೆಲ್ಲ ನೋಡಿದಾಗ ನಿಮಗೆ ಬದಿರಿ ವಾತಾವರಣ ಗೊತ್ತಾಗುತ್ತೆ. ಅಂಥಲ್ಲಿ ಆಗ ನಮಗೆ ರಾಮಾಯಣ ಭಾರತ ನೋಡು, ಇಂಥಲ್ಲಿ ಹೇಗೆ ತಪಸ್ ಮಾಡ್ತಿದ್ರು, ಎಷ್ಟು ಗ್ರೇಟ್ ಇದು ನಮಗವ್ರಿಗೂ ಭಾರಿ ವ್ಯತ್ಯಾಸ ಇದೆ. ಆ ಕಾಲದ ರೀತಿಯೇ ಬೇರೆ ಆಗಿತ್ತು, ಅವೆಲ್ಲ ಗೊತ್ತಾಗಿ. ಎಷ್ಟೋ ಜನ ಕಾಡಿನಲ್ಲಿ ಹೇಗೆ ಬದುಕ್ತಾರೆ ಯೋಚನೆ ಮಾಡಿ. ಇಲ್ಲಿ ಸುಮ್ಮನೆ ಎಲ್ಲ ಸಿಟಿಯಲ್ಲಿ ಕಾಣಕೊಂಡು ಗೊತ್ತಾಗೋದಿಲ್ಲ, ಎಷ್ಟು ಕಷ್ಟ ಗೊತ್ತಾ ಅವರಿಗೆಲ್ಲ ಕೂಡ. ಈ ಹೊಲ ಗದ್ದೆ ಕಾಯೋರು ಎಷ್ಟೋ ಜನ ಸಾಯಿದ್ರು, ಸಿಡ್ಲೋಡು ಸಾಯೋರು ಇದ್ದಾರೆ ಪಾಪ. ರಿಸ್ಕ್ ಇದೆ ಅದರಲ್ಲಿ. ಆದರೆ ಆ ಬದುಕಿನಲ್ಲಿ ಆ ಚಾಲೆಂಜ್ ಇರಲೇಬೇಕು ಕೂಡ. ಒಟ್ಟಿನ ಮೇಲೆ ಬಾಧಕ ಹೇಳಬೇಕಾದ್ರೆ ವ್ಯಕ್ತಿ ಪ್ರಧಾನ ಅಲ್ಲ, ಏನಿರಬೇಕು ಯಾವಾಗಲೂ ಅದು ಹೇಳಿದಂತೆ ವಸ್ತು ಇದ್ದರೆ ಅವನು ಪ್ರಮಾಣ ಅಷ್ಟೇ ಹೊರತು ಆ ವಾಕ್ಯ ಪ್ರಮಾಣ ಆಗುತ್ತೆ ಹೊರತು ಏನಲ್ಲ. ಒಂದು ಸರಿ ಹೇಳಿದ್ರೆ ಎಲ್ಲ ಸರಿಯಾಗಿರಬೇಕಾಗಿಲ್ಲ, ಒಂದು ತಪ್ಪು ಎಲ್ಲ ತಪ್ಪಬೇಕು ಆಗಿಲ್ಲ. ಈಚ್ ಆ್ಯಂಡ್ ಎವ್ರಿ ವರ್ಡನ್ನು ಸೆಂಟೆನ್ಸನ್ನು ಏನು ಮಾಡ್ಬೇಕು ನಾವೀಗ, ಏನು ಅದು ಮೆರಿಟ್ ನೋಡ್ಬೇಕು. ಏನು ಮೆರಿಟ್ ಅಂದರೆ ಹೇಳಿದಾಗಿರ್ಬೇಕಷ್ಟೆ, ಹೇಳಿದಾಗಿರ್ಬೇಕು. ಅವಿರುದ್ಧಂ ವಿರುದ್ಧಂತು ವಿರೋಧಾದೇವ ಬಾಧಿತಂ. ವಿರೋಧ ದರ್ಶನಾತ್ ತಸ್ಮಾತ್ ವಿರೋಧ ಅದರ್ಶನಾತ್ ತಸ್ಮಾತ್ ವೇದ ಪ್ರಾಮಾಣ್ಯ ಮಿಷ್ಯದೆ. ವೇದ ಹೇಳಿದ್ದಕ್ಕೆ ಎಲ್ಲಿ ವಿರೋಧನೇ ಬಂದಿಲ್ಲ, ಆದ್ದರಿಂದ ಅದು ಪ್ರಮಾಣ ಅಂತ ಹೋಗ್ಬೇಕು. ಅದೇ ಶುರು ಮಾಡ್ದ, ವಿರೋಧ ಬಂತಲ್ಲ ಅಂತ ಕೇಳಿದವನು. ನಾನು ಸೂಕ್ತ ಹೇಳ್ತಾ ಇದ್ದೇನೆ, ಅದ್ರ ಪ್ರಕಾರ ಮಡಿಕೆ ಹೊಡಿಬೇಕು, ಮಡಿಕೆ ಬಂದಿಲ್ಲ, ಆದ್ದರಿಂದ ವೇದ ಅಪ್ರಮಾಣ ಅಂದ. ತಕ್ಷಣ ಆಚಾರ್ಯ ಏನು ಮಾಡಿದರು, ಕೊಡಿಲಿ ಬರೀ ಮಡಿಕೆ ಅಲ್ಲ, ಗಿಡನೇ ಕಾಳು ಸಮೇತ ಕೊಟ್ಬಿಟ್ಟು. ಅರ್ಥ ಆಯ್ತಾ? ಅಂದರೆ ಅವನೇನು ಪ್ರಶ್ನೆ ಮಾಡಿದ್ದ, ಅವನಿಗೆಲ್ಲ ವಾಕ್ಯಾರ್ಥ ಅರ್ಥ ಆಗೋದಿಲ್ಲ. ವೇದ ಹೇಳಿದ ಸತ್ಯ ಅಂತ ಹೇಳಬೇಕಾದ್ರೆ ಅದು ಹೇಳಿದ್ದು ನಡಿಬೇಕಷ್ಟೆ. 4 ಜನ ಒಂದು ಮಾತು ಹೇಳ್ತಾರೆ, ನಡೆದು ಬಿಡುತ್ತೆ, ಅವ್ರು ಭಾಳ ಪ್ರಾಮಾಣಿಕರಿ, ಕರೆಕ್ಟ್ ಹೇಳ್ತಾರೆ, ನಂಬಿಕೆ ಬರುತ್ತಾ ಇಲ್ವೋ? ಆ ರೀತಿಯಿಂದ ಅವರು ಆಚಾರ್ಯ ಆರಿಸ್ಕೊಂಡಿದ್ದೇನು, ಯಾರನ್ನೋ ಕೂಡಿಸ್ಕೊಂಡು ಮಾತಾಡಿದ್ದಲ್ಲ, ವಿರೋಧಿ ಅವರು. ಗೊತ್ತಾಯ್ತಾ? ಬಂದವ್ರಿಗೆಲ್ಲ ಚಾಲೆಂಜ್ ಆಗ್ತಾ ಇದ್ದ. ವೇದಗಳ ಪ್ರಮಾಣ ನೋಡಿ ನಾನು ತೋರಿಸ್ತೀನಿ ಈಗ. ಅದು ಹೇಳ್ತಾನೆ ಇದ್ದೀನಿ ನಾನೀಗ. ಅಲ್ಲಿ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲೇ ಇಲ್ಲ, ಕರೆಕ್ಟಾಗಿ ಹೇಳ್ತಾನೆ ವೇದನ. ಆದರೆ ಅವ್ನಿಗೆ ಹೇಳೋಕ್ಕೆ ಏನಿಲ್ಲ, ಅವನಿಗೆ ನೀಟಾಗಿ ಸಿಗ್ನೇಚರ್ ಮಾಡ್ತಾನೆ ಅಂತೇಳಿ ಯಾರ ಸಿಗ್ನೇಚರ್ ಹೋಗ್ತಾರಾ? ಕಾಂಪಿಟೆಂಟ್ ಅಥಾರಿಟಿ, ಅವ್ನು ಸಿಗ್ನೇಚರ್ ಅರ್ಥ ಆಗಿ ಹೀಗಂದ್ರೆ ಸಾಕು, ಬೆಲೆ ಇದೆ. ಎಷ್ಟು ಸಿಗ್ನೇಚರ್ ಹೀಗೆ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಒಂದು ಗೆರೆ ಹೇಳೋದು ಹೀಗಾಗ್ಬಿಟ್ಟಿರ್ತಾರೆ. ಹುಡುಗರಿಗೆ ಯೋಚನೆ ಮಾಡೋಕ್ಕೂ ಬರೋಲ್ಲ. ಅಲ್ಲಿ ರೆಕಾರ್ಡ್ ಇಟ್ಕೊಂಡಿರ್ತಾರಲ್ಲ, ಗೊತ್ತಾಗುತ್ತೆ. ಸಸ್ಪೆಂಡ್ ಸಿಗ್ನೇಚರ್ ಇರುತ್ತಲ್ಲ, ಅದನ್ನ ತೀರ್ಮಾನ ಮಾಡಬೇಕಷ್ಟೆ. ಅದೆಲ್ಲ ಅವ್ರವ್ರಿಗೆ ಸೇರಿದ್ದಾದ್ದರಿಂದ ಅದು ಈ ಪ್ರಶ್ನೆ ಬರೋದಿಲ್ಲ. ಇವೆಲ್ಲ ಯಾಕೆ ತಿಳ್ಕೊಬೇಕು? ವೇದಗಳು ಪ್ರಮಾಣ ಅಂತ ನಮಗೆ ಗಟ್ಟಿ ಆಗಬೇಕೀಗ, ನಮಗೆ ಗಟ್ಟಿ ಇದೆಲ್ಲ ಬೇಕೀಗ. ಅದಕ್ಕೆ ನಾವೇನು ವೇದದಲ್ಲಿ ಹೇಳ್ತಾರೆ ಸರಿಯಾಗಿ ಮಾಡಿದರೆ ನಮ್ಮ ಅನುಭವ ಬರುತ್ತದೆ. ನಮಗೆ ವೇದಾಧ್ಯಯನ ಇಲ್ಲ, ಮೊದಲೇ ಡಿಫೆಕ್ಟು. ಹೇಳೋದಿಲ್ಲ, ಮೊದಲೇ ಡಿಫೆಕ್ಟು. ಹೇಳೋ ಇವರಿಗೆ ನಂಬಿಕೆ ಇಲ್ಲ. ಫಸ್ಟು ವಾಯುಸ್ತುತಿ ಹೇಳ್ತಾರೆ, ನಂಬಿಕೆ ಇಲ್ಲ. ಇನ್ನೊಂದೇನೋ ಸಲಹೆ ಕೇಳಕ್ಕೆ ಬರ್ತಾರೆ, ಅರ್ಥ ಅಂದರೆ ಅವ್ರು ನಂಬಿಕೆ ಇಲ್ಲ ಅಂತ ಅರ್ಥ. ಅಂಥವ್ರು ಯಾವುದು ಫಲ ಕೊಡೋದಿಲ್ಲ. ವಿರೋಧಾದರ್ಶ ಬ್ಯಾಗ್ಲಲ್ಲಿ ದುಡ್ಡಿಟ್ಟು ₹1,00,000 ಕೊಟ್ಟು ಚೀಟಿ ಅಷ್ಟೇ. ನಿಮಗೇನಿದೆ ಅದರಲ್ಲಿ ಈಗ ರೆಕಾರ್ಡ್? ಅರ್ಥ ಆಯ್ತಾ? ಜೇಬು ಹಾಕೊಂಡು ಏನು ಮಾಡ್ತೀರಿ? ಹಾಕ್ಕೊಂಡವ್ರು ಇಲ್ಲೇ ನೀವದ್ದೆ ಕೋಟಿಗಟ್ಟಲೆ ಹಾಕ್ಕೊಂಡೋಗಿದಾರಲ್ಲ, ಅದರಿಂದ ನಡೆಯುತ್ತದೆ. ಇಲ್ಲ ಅಂಥೇಳಿ ಬ್ಯಾಂಕ್ ಅಪ್ರಮಾಣನ ಅಲ್ಲ. ಅಲ್ಲಿ ಬಾಧ ಇತ್ತು, ಸರಿ ಹೋಯ್ತು, ಉಳಿದಂತೆ ಬಾಧಕ ಇಲ್ಲ. ಬಾಧಕ ಬಂದ ಕೇಸ್ ತಪ್ಪೆ ಬರೋದು, ಅದು ಸರಿ. ವೇದಗಳಲ್ಲಿ ಬಾಧಕನೇ ಬರೋದಿಲ್ಲ, ಆದ್ದರಿಂದ ಪ್ರತಿಯೊಂದು ಕೂಡ ಏನದು ವ್ಯಾಲಿಡ್. ಅದಕ್ಕೆ ಅವನೇನು ಮಾಡ್ದ, ವೇದ ಮಣ್ಣು ಮಾತಾಡಿತು ಅಂತ ಹೇಳುತ್ತೆ, ಕಲ್ಲು ಮಾತಾಡ್ತು ಅಂತ ಹೇಳುತ್ತೆ. ಇದೇನು ಒಪ್ಪೋದು ಅಂದರೆ ಆಗ ಬಂತು. ಅಲ್ಲ, ಅಭಿಮಾನಿ ದೇವತೆ ಮಾತಾಡಿದರು ಅಂತ ಅರ್ಥ. ಸಾಲ್ವ್ ಮಾಡಿದರು. ಅವಿರೋಧಾಧ್ಯಾಯ ಇದಿಷ್ಟು ಕೂಡ ವೇದಗಳ ಬಗ್ಗೆ ಯಾವ ವಿರೋಧವೂ ಇಲ್ಲ ಅಂತ ಹೇಳಬೇಕಾಗಿದೆ. ಈಗ ವೇದವಾಕ್ಯಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ, ಎಲ್ಲೆಲ್ಲಿ ಡೌಟ್ ಬರ್ಬೋದು ಅದೆಲ್ಲ ಉತ್ತರ ಕೊಟ್ಬಿಡ್ತಾರೆ. ಅದಕ್ಕೆ ಅವಿರೋಧಾಧ್ಯಾಯ ಅಂತ ಹೇಳ್ತಾರೆ. ವೇದಗಳು ಹೇಳಿದ್ರಲ್ಲಿ ವಿರೋಧ ಇಲ್ಲ, ಅರ್ಥನೂ ತಿಳ್ಕೋಬೇಕು. ವೇದಗಳು ಹೇಳಿದ ವಿಷಯದ ಬಗ್ಗೆ ಏನು ಬಂದಿಲ್ಲ, ನಮಗೆ ವಿರೋಧ ಬಂದಿಲ್ಲ. ಮಂತ್ರದಿಂದ ವಾಸಿ ಮಾಡೋರಿದ್ದಾರೆ, ಎಷ್ಟೋ ಜನ ಹಾವು ಕರೆದವ್ರು ಈಗ ಕಡಿಮೆ ಆಗಿದ್ದಾರೆ. ಗರುಡ ಮಂತ್ರ ಹೇಳಿಬಿಟ್ಟು ವಾಸಿ ಮಾಡ್ತೀವಿ. ಅದೇನು ಅವ್ರು ಬೇರೆ ಔಷಧಿ ಇಲ್ಲೇ ಇಲ್ಲ, ಮಂತ್ರ ಜಪ ಮಾಡಿಬಿಟ್ರೆ ಆಗೋಯ್ತು. ಆಗಿನ ಕಾಲಕ್ಕೆ ಅದ ಅಲ್ಲ ಹೇಳಿದ್ನಲ್ಲ ಅಂತ ಇತ್ತ ತುಂಬ ಜನ ನೋಡಿದ್ದೀವಿ. ಅದೇ ಎಲ್ಲ ಎಷ್ಟೋ ವಿಷಯ ಮುಟ್ಟದೇನೆ ಅವ್ರನ್ನ ತೆಗಿಲಕ್ಕೆ ಬರುತ್ತೆ ಅಂದರೆ ಮಂತ್ರಕ್ಕೆ ಶಕ್ತಿ ಇದೆ ಅಂತ ಆಯ್ತಲ್ಲ. ಇವತ್ತು ಫೋನ್ ಮಾಡ್ತಾನೆ, ಕೆಲಸ ಆಯಿತು ಅಂದರೆ ಮಾತಿ ಶಕ್ತಿ ಇದೆ ಅಂತ ಆಗಲಿಲ್ಲ. ನಮ್ಮ ಮಾತಿ ಬೆಲೆ ಇದ್ದರೆ ವೇದ ಮಂತ್ರಕ್ಕೆ ಯಾಕೆ ಬೆಲೆ ಇಲ್ಲ?
ಅದೇನು ಅನಾದಿ ನಿತ್ಯವಾದ ಮತ್ತೆ ಹಾಂ. ಅದಕ್ಕೆ ಇದು ಬ್ರಹ್ಮ ಜಿಜ್ಞಾಸೆ ಅಂದರೆ ಏನು ಗೊತ್ತಾ? ವಿಚಾರ ಅಂತ, ವಿಚಾರ ಮಾಡಿ ಅಂತ ಅರ್ಥ. ವಿಚಾರ ಮಾಡಿದವ್ರು ಬ್ರಹ್ಮಸೂತ್ರ ಅಲ್ಲ. ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ಏನೂ ತಪ್ಪಲ್ಲ. ಪ್ರಶ್ನೆಗೆ ಆ ಬೇಸಿಸ್ ಇರಬೇಕು, ಉತ್ತರ ಸರಿಯಾಗಿ ಕೊಡಬೇಕು, ಅವ ಸಮಸ್ಯೆ ಬರೋದು. ಮೆಕ್ಯಾನಿಕಲ್ ಕೇಳೋದು ಬ್ರಹ್ಮ ಜಿಜ್ಞಾಸೆ ಅಲ್ಲ. ಮಾತಿಗೆ ಏನು ಹೇಳಬೇಕು, ಅಷ್ಟಕ್ಷರ ಹಾಕಿದ್ರೆ ಅದನ್ನು ಪ್ರಶ್ನೆ ಕೇಳಬೇಕು. ಅಷ್ಟಕ್ಷರ ಒಂದು ಯಾಕೆ ದೊಡ್ಡ ಅಕ್ಷರ ಸೂತ್ರ ಚಿಕ್ಕ ಸೂತ್ರ ಯಾಕೆ ಬರೋದು ಹಾಗಿದ್ರೆ ಅದನ್ನು ಕೇಳಬೇಕು. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಏನ ಹೇಳಿ ಏನು ಅಲ್ಲ, ಅದು ವಿಷಯ ಬೇಡ. ಹೇಳಿದ್ದು ಅಂತ ಹೇಳಿದೆ ನಾನು. ಅದಕ್ಕೆ ಕರಡಿ ಅಂತ ಹೆಸರಿತ್ತಲ್ಲ, ಹೇಳಿದ್ರೆ ಎಲ್ಲರಿಗೂ ಗೊತ್ತಿರಲ್ಲ, ಅದರಿಂದ ಹೇಳಿ ವೇಸ್ಟ್ ಮಾಡಬೇಕಾಗಿಲ್ಲ. ವಿಷಯ ಅಂಥವ್ರು ಇದ್ದಾರೆ. ಆಚಾರ್ಯ ಮುಂದೆ ಹೇಳ್ತಾ ಇರೋದು ನನಗೆ ಇಲ್ಲೇ ಬರುತ್ತದು. ಯಾವುದೇ ಅಂಥ ಮಾತು ಹೇಳ್ತಾರೆ ಆಚಾರ್ಯ. ಇವತ್ತು ರಾಯರು ಬಂದು ನಮಗೆ ಎಷ್ಟು ಜನ ಉದ್ಧಾರ ಆಗಿಲ್ಲ ಆ ಅರ್ಥದಲ್ಲಿ. ನಂಬಿಕೆ ಕೆಲಸ ಆಗದಿದ್ದವ್ರು ಇರ್ಬೋದು, ಏನು ಅಂತಿಲ್ಲ ಅಂತೆಲ್ಲ. ಕೆಲವು ಆಗಲ್ಲ ಅಂತ ಹೇಳಲ್ಲ, ರಾಯರು ಬರೋದಿಲ್ಲ ಅಂತ ಬಯಸ್ಕೋಬೇಕಾಗುತ್ತೆ ಅಂಥೇಳಿ ಆಯಿತು ಅಂದ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಆದರೂ ಎಷ್ಟು ಜನ ಇಲ್ಲ, ಬೇಕಾಷ್ಟು ಜನ ಇದ್ದಾರೆ. ತನ್ಮೂಲತ್ವ ಸ್ಮೃತೀನಾಂಚ ವಿರೋಧೋ ಯತ್ರ ನ ಕ್ವಚಿತ್ ವಿರೋಧೋಪಿ ಸ ಏವೋಕ್ತಃ ಪ್ರತ್ಯಕ್ಷೇಣಾಗಮೇನವಾ. ಆದ್ದರಿಂದ ತನ್ಮೂಲತ್ವ ಸ್ಮೃತೀನಾಂಚ ವಿರೋಧೋ ಯತ್ರ ನ ಕ್ವಚಿತ್. ಆಯ್ತಪ್ಪ, ಅದನ್ನು ಒಪ್ಪಿ ನೀವು ಇದನ್ನ ಯಾಕೆ ಒಪ್ತೀರಿ, ಇತಿಹಾಸ ಪುರಾಣ ಯಾಕೆ ಒಪ್ತೀರಿ ಅಂತ ಕೇಳಿದರೆ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಕ್ಸೆಪ್ಟ್ ಮಾಡಿದೆ. ಒಬ್ಬ ಗೆಜೆಟ್ ಆಫೀಸರ್ ಸೈನ್ ಮಾಡಿದರೆ ಟ್ರೂ ಆಗಲಿಲ್ಲ, ಅದು ರೆಸ್ಪಾನ್ಸಿಬಲ್ ಮಾಡೋ ಯಾರು ಅವನೀಗ ರೆಸ್ಪಾನ್ಸಿಬಲ್. ಐ ಹ್ಯಾವ್ ಸೀನ್ ಇಟ್ ಅಂತಲೇ ಹೇಳ್ತಾರೆ. ಅದು ಹೇಳಿದ್ದು ಪ್ರಮಾಣ, ಸೈನ್ಸ್ ಪ್ರಮಾಣ, ಸೈಂಟಿಸ್ಟ್ ಪ್ರಮಾಣ. ಅವ್ನು ಹೇಳಿದ ಮಾತನ್ನು ಇನ್ನೊಬ್ಬ ಅದು ಪ್ರಮಾಣ ಆಗುತ್ತೆ. ವಿರೋಧ ಬಂದಾಗ ಹೋಯಿತು. ವಿರೋಧ ಬರದೇ ಹೋದರೆ ಪ್ರಾಮಾಣ್ಯ ಒಪ್ಪೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ವಿರೋಧೋಪಿ ಸಯೇವೋಕ್ತಃ ಪ್ರತ್ಯಕ್ಷೇಣ ಆಗಮೇನಚ್ಚ. ವಿರೋಧ ಬರೋದು ಆ ವಾಕ್ಯದಲ್ಲೇ ಬರಬಹುದು, ಅಥವಾ ಪ್ರತ್ಯಕ್ಷಕ್ಕೆ ವಿರೋಧ ಆಗಬಹುದು, ಆಗಮಕ್ಕೆ ವಿರೋಧ ಬರಬಹುದು. ಆ ವಿರೋಧ ಬಂದಾಗ ಉತ್ತರ ಕೊಡಲಿಕ್ಕಾಗದೆ ಹೋದರೆ ಅದು ಅಪ್ರಮಾಣ ಅಂತಲೇ ಅರ್ಥ. ಆಗ ವೇದದ ಬಗ್ಗೆ ಹಾಗಲ್ಲ, ಅದು ಬರದೇ ಇಲ್ಲ ಅಂದರೆ ಪ್ರಮಾಣ ಮತ್ತು ಬಿಡೋದು. ಅದಕ್ಕೆ ಅಲ್ಲಿ ಆ ಸೈಡ್ನಲ್ಲಿ ದೋಷ ಇಲ್ಲ, ನಮ್ಮ ಕಡೆ ತಪ್ಪಿದೆ. ಈಗ ಪಕ್ಕ ಮೇಲೆ ಲೈಟ್, ಎಲ್ಲ ಕಡೆ ಲೈಟ್ ಇದೆ, ನಮ್ಮನೆ ಬರ್ತಾ ಇಲ್ಲ ಅಂದರೆ ಇಲ್ಲೇ ಪ್ರಾಬ್ಲಮ್ ನಮಗೆ ಸೇರಿರ್ತದೆ. ಅದು ಇಲ್ಲೇ ಇಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ ಅಲ್ಲ. ಯಾರು ಪ್ರಾಬ್ಲಮ್ ಮಾಡೋದು? ಮೇನಲ್ಲಿ ಏನಾಗಿದೆ ಅಂತ ಅರ್ಥ. ನಾವು ಇವತ್ತು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮದೊಂದೇ ಎಲ್ಲರಿಗೂ ಬಂದುಬಿಟ್ಟಿದ್ರೆ ಭಾಳ ಸಂಕಟ ಆಗುತ್ತೆ. ಅವ್ರಿಗೆ ಬಂದಿರೋದು ಒಂದು ಸಂಕಟ, ಅವ್ರಿಗಿರೋದೊಂದು ಸಂಕಟ, ಇಲ್ಲದಿರೋದೊಂದು ಸಂಕಟ, ಡಬಲ್ ಸಂಕಟ ಶುರುವಾಗುತ್ತೆ. ಹೌದಲ್ಲ? ಆದ್ದರಿಂದ ಎಲ್ಲಿ ಹುಡುಕ್ಬೇಕು ತಪ್ಪನ್ನು ನಾವು. ಮತ್ತು ಎಲ್ಲ ಲೈಟ್ ಒಂದು ಮಾತ್ರ ಬರ್ತಾ ಇಲ್ಲ ನಮ್ಮ ಮನೆಯಲ್ಲೇ, ಇಲ್ಲೇ ಏನೋ ಆಗಿದೆ ಸ್ವಿಚ್, ಇದ್ರ ಸ್ವಿಚ್ ಹೋಗಿರ್ಬೇಕಷ್ಟೆ. ಹುಡುಕ್ತಾನೆ ಹುಡ್ಕೋದೀಗ. ಇದೆಲ್ಲ ಓದಿದಾಗ ನಿತ್ಯ ಜೀವನ ನಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನಿತ್ಯ ಜೀವನದಿಂದ ಇದು ಅರ್ಥ ಆಗುತ್ತೆ, ಇದರಿಂದ ನಿತ್ಯ ಜೀವನ ಅರ್ಥ ಆಗುತ್ತೆ. ಎಷ್ಟೋ ಸರ್ತಿ ಬಸ್ಸು ಲೇಟಾಗಿ ಬಂತು ಅಂತ ನಾವು ಟ್ರೈನ್ ಲೇಟಾಗಿ ಬರುತ್ತೆ ತಿಳ್ಕೊಬೋಣ. 4 ದಿವಸ ಲೇಟಾಗಿ ಬಂತು, ದಿವಸ ಓಡಾಡೋಣ ಅವನು. 5 ದಿವಸ ಮತ್ತೆ ಲೇಟಾಗಿ ಬರಲ್ಲ, ಅವನು ಸರಿ ಟೈಮ್ಗೆ ಬರ್ತಾನೆ. ಅದಕ್ಕೆ ಇವತ್ತು ಲೇಟ್ ಬರಬೇಕು ಅಂತೇನೂ ಇಲ್ಲ. 4 ದಿವಸ ಯಾಕೆ ಲೇಟ್ ಆಯಿತು, ಏನೋ ಕಾರಣ ಇತ್ತು ಅಷ್ಟೇ. ಅವ್ರು ಯಾವಾಗ ಲೇಟ್ ಆಗುತ್ತೆ ಅವರೇ ಚೇಂಜ್ ಮಾಡ್ತಾರೆ ಟೈಮ್. ಇನ್ಮೇಲೆ ಟೈಮ್ ಟೇಬಲ್ ಹೀಗಿರುತ್ತೆ, ಅಲ್ಲೂ ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಈಗ ಎಷ್ಟು ದಿವಸ ಲೇಟ್ ಆದರೂ ಕೂಡ, ಏನೇ ಆದರೂ ಕೂಡ ನಾವು ಹೋಗಲೇಬೇಕಷ್ಟದು. ಇಲ್ಲ ನಮ್ಮ ಸೈಡ್ ತಪ್ಪು ನಮ್ಮದು ಅಂತ ಆಗುತ್ತೆ. ಅಲ್ಲಿ ಯಾಕೆ ಹೋಗಲಿ, ಅವ್ನ ಕಾರಣ ಕೇಳ್ಕೊಂಡು ನೀವು ಆಮೇಲೆ. ಇಲ್ಲಿ ಹಾಗೆ ಮಾಡೋಂಗಿಲ್ಲ. ಪರದೇಶದಲ್ಲಿ ಅದಕ್ಕೆಲ್ಲ ಇದಿದೆ ಅಂತ. ಆ ಪ್ಲೇನ್ ಸರಿಯಾಗಿ ಹೋಗದೆ ಹೋದ್ರೆ ಕೇಸ್ ಹಾಕ್ಬೋದು ಅದ್ರ ಮೇಲೆ ಅವನು. ಗೊತ್ತಾಯ್ತಾ? ಯಾವುದೇ ಕೆಲಸ ಮಿಸ್ ಆಯ್ತು ಅವನಿಗೀಗ, ಆ ಕಾಂಪನ್ಸೇಟ್ ಮಾಡಬೇಕು ಅವ್ರು. ನಮ್ಮಲ್ಲಿ ಅದೇ ಕಾನ್ಸೆಪ್ಟೇ ಇಲ್ಲ. ಅದು ಮೋಸ ಹೋದನ್ನು ಗೋಳಾಡಬೇಕೆ ಹೊರತು ಏನಿಲ್ಲ, ಅವನಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಇಲ್ಲ. ತನ್ಮೂಲತ್ವ ಸ್ಮೃತೀನಾಂಚ ವಿರೋಧೋ ಯತ್ರ ನ ಕ್ವಚಿತ್. ಇವೆಲ್ಲ ಗಟ್ಟಿ ಮಾಡಿಕೊಂಡ್ಮೇಲೆ ಯಾರು ನಂಬಬೇಕು, ಯಾರು ನಂಬಿಕೊಡು ಎಲ್ಲ ಕ್ಲಿಯರಾಗಿ ಗೊತ್ತಾಗ್ಬಿಡು. ಯಾವ ಸಂಶಯನೂ ಬರೋದಿಲ್ಲ. ವಿರೋಧೋಪಿ ಸಯೇವೋಕ್ತಃ ಪ್ರತ್ಯಕ್ಷೇಣ ಆಗಮೇನವ. ಇಲ್ಲೇ ನೋಡಿ, ಪ್ರೈವೇಟ್ ಬ್ಯಾಂಕ್ನಲ್ಲಿ ಇಟ್ಟು ಕಳ್ಕೊಂಡವ್ರು ಇದ್ದಾರೆ, ಇದರಲ್ಲಿ ಕಳ್ಕೊಂಡವ್ರು ಇಲ್ಲ. ಯಾಕೆ? ಗೌರ್ಮೆಂಟ್ ಸರ್ಟಿಫೈ ಮಾಡಿ, ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಂತಾಗ ಬಂತಾರೆ. ವೇದ ಒಪ್ಪಿದ ಮೇಲೆ ಪ್ರಮಾಣ, ವೇದ ಒಪ್ಪಿದ ಸ್ಮೃತಿ ಪ್ರಮಾಣ. ವೇದದ ಸಮ್ಮತಿ ಇಲ್ಲದ ಸ್ಮೃತಿ ಆದರೆ ಪ್ರಮಾಣ ಇಲ್ಲ. ಸಂದೇಹ ಪಡಬೇಕು, ಸಂಶಯ ಇಲ್ಲ. ವಿರೋಧೋಪಿ ಸಯೇವೋಕ್ತಃ ಪ್ರತ್ಯಕ್ಷೇಣಾಗಮೇನವ ಆಗಮೇನಾಗಮಸ್ಯೈವ ವಿರೋಧೇ ಯುಕ್ತಿರಿಷ್ಯತೆ. ಇವತ್ತು ಉದಾಹರಣೆಗೆ ರಾಯರ ಮಠಕ್ಕೆ ಹೋದ, ಕೆಲಸ ಆಯಿತು, ಆಯಿತು. ಇನ್ನೊಂದು ಕಡೆ ಎಲ್ಲೋ ಹೋದ, ಅವನಿಗೂ ಕೆಲಸ ಆಯಿತು. ಅರ್ಥ ಆಯ್ತಾ ಈಗ? ಆದರೆ ಇದರಿಂದ ರಾಯರಿಗೆ ಅವ್ರು ಹೋಲ್ಸೋಕ್ಕೆ ಬರೋಲ್ಲ. ಯಾತಕ್ಕೆ? ರಾಯರು ಹೇಳೋದಕ್ಕೊಂದು ಬೇಸಿಸ್ ಇದೆ, ಅವ್ರ ಸಿದ್ಧಿಗೆ ಒಂದು ಮೂಲ ಇದೆ, ಇವನಿಗೆ ಮೂಲ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇವನು ಸರಿ ಹೋಗಿದ್ರೆ ಅದೇನರ್ಥ? ಕಾಕತಾಳಿ ಅಂತಾರಲ್ಲ, ಅಷ್ಟೇ, ಸರಿ ಅಲ್ಲ ಅದು.
ಅನಿಸ್ತು ಅಷ್ಟೇ. ಅಲ್ಲಿ ಅದು ಸರಿ ಆಗದೆ ಹೋದರೂ ಕೂಡ ಸರಿಯೇ, ಯಾಕೆಂದರೆ ಅದು ವ್ಯಾಲಿಡ್. ಅದು ತಪ್ಪು ಹುಡುಕ್ಬೇಕಾದ್ರೆ ಅದೊಂದು ಜ್ಞಾನ ಬೇಕು. ಆ ತಪ್ಪು ಹುಡುಗ ಎಲ್ರಿಗೂ ಬರೋದಿಲ್ಲ. ನೀರು ಬರಲ್ಲ ಅಂತ ತಗೊಳ್ಳಿ, ಮನೆಯೊಳಗೆ ಒಳ್ಳೆ ಪ್ಲಂಬರ್ ಬರ್ತಾನೆ, ಎಲ್ಲ ಓಪನ್ ಮಾಡ್ತಾ ಕೊಡೋದಿಲ್ಲ ಅವನು. ಫಸ್ಟ್ ಸ್ಟಡಿ ಮಾಡ್ತಾನೆ ಎಲ್ಲಿ ಹೋಗಿರ್ಬೋದು ಅಂತೇಳಿ, ಕರೆಕ್ಟಾಗಿ ಅಲ್ಲೇ ಹುಡುಕ್ತಾನೆ ಹೋಗಿ ಎಕ್ಸ್ಪೀರಿಯನ್ಸ್ ಇದ್ದುಬಿಟ್ರೆ. ಉಳಿದು ಎಲ್ಲ ಮನೆಯಲ್ಲೇ ಕಿತ್ತು ಹಾಕಿಬಿಟ್ರೆ ಏನು ಮಾಡ್ಬೇಕಾಗ, ಎಲ್ಲ ಓಪನ್ ಮಾಡಿ ಕೂತ್ಬಿಡೋದು. ಅಲ್ಲ, ಜಾಣತನ ಅಂದ್ರೆ ಆ ಥರ ಇರಬೇಕು. ತಪ್ಪು ಎಲ್ಲಿದೆ, ನೀರು ಇಲ್ಲಿ ಬರೋದಿಲ್ಲ ಅಂದರೆ ಎಲ್ಲಿ ಹಿಡಿದಿರ್ಬೇಕದು. ಇಲ್ಲದೆಲ್ಲ ಎಲ್ಲೋ ಪ್ರಾಬ್ಲಮ್ ಮೇಲೆಲ್ಲೋ ಇರ್ಬೋದು, ಅದು ಸರಿಯಾಗಿ ಯೋಚನೆ ಮಾಡ್ತಾನೆ. ಅದಕ್ಕೇನೆ ರಿಸ್ಕ್ ಇದೆ. ನಾವೇನು ಬೈದಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ, ತಪ್ಪಾಗಿರ್ಬೋದು ಅಂತ ಹೇಳ್ತಾ ಇರೋದು ನಾವು. ಅರ್ಥ ಆಯ್ತಾ ಈಗ? ಯಾಕೆ ಅದು ಅತೀಂದ್ರಿಯ ವಿಷಯ ಮಾತಾಡ್ತೀರ ನೀವೀಗ. ಅತೀಂದ್ರಿಯ ವಿಷಯ ಮಾಡಿ ನಿಮಗೆ ಜ್ಞಾನ ಇರಬೇಕು. ನಿಮಗೆ ಜ್ಞಾನ ಇದೆ, ನಮಗೆ ಗೊತ್ತಾದರೆ ನಿಮ್ಮ ಹತ್ರ ಬರ್ತಾನೆ ಇದ್ದಿಲ್ಲ, ನಾವೇ ಮಾಡ್ತಿದ್ವಿ ಆ ಕೆಲಸ. ಗೊತ್ತಾಯ್ತಾ? ಅದು ನೀವು ಮೋಸ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಇವತ್ತೇನು ಹೇಳ್ಬೇಕಾದ್ರೆ ಯಾರಿಗೆ ಮೋಸ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮಗನಿಂದ ಅಪ್ಪನ ಕೊಲೆ, ಹೆಂಡತಿಯಿಂದ ಗಂಡನ ಕೊಲೆ, ಸ್ನೇಹಿತನ ಕೊಲೆ, ಮಾತೆತ್ತಿದರೆ ಸಾವು. ಯಾರು ನಂಬ್ತೀರಿ? ಹಾಗಿದ್ರೆ ಏನಾಯ್ತು ಅದರಿಂದ? ಕೋರ್ಟ್ಗೆ ಹೋದಾಗ ಮಗ ಕೊಂದ ಅಪ್ಪನ ಅಂತ ಕೇಸ್ ಹಾಕಿದರೆ ರಿಜೆಕ್ಟ್ ಮಾಡ್ತಾರ ಅವರು? ಮಗ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಹೋಗಿ ಅಂತ ಕಳಿಸ್ತಾರಾ? ಸಾಧ್ಯ ಇಲ್ಲ. ಯಾಕೆ? ಕೆಲಸ ನಡೆದೋಗ್ಬಿಟ್ಟಿದೆ ಈಗ. ಅಲ್ಲ ಅಂತ ಪ್ರೂವ್ ಆಗಬೇಕಷ್ಟೇ. ಬಟ್ ಅದು ಮಗನಾದ ಕಾರಣದಿಂದ ಕೊಲ್ಲೋದಿಲ್ಲ ಅಂತ ಏನೂ ಇಲ್ಲ. ಅರ್ಥ ಆಯ್ತಾ? ಅದು ಶಾಸ್ತ್ರ ಹಾಗಲ್ಲ, ಅದಕ್ಕೆ ವಿರೋಧದ ಪ್ರಶ್ನೆನೇ ಇಲ್ಲ. ಸಾಮಾನ್ಯ ಒಮ್ಮೊಮ್ಮೆ ವಿರೋಧ ಬಂದರೆ ಅದು ಅಪವಾದ, ಎಕ್ಸೆಪ್ಷನ್ ಅಂತ ಕರಿತೇವೆ. ಎಂಥ ದೊಡ್ಡವರಲ್ಲಿ ಮಾತ್ರ ಒಮ್ಮೊಮ್ಮೆ ವಿರೋಧ ಬಂದರೆ ಅದು ಆಕಸ್ಮಿಕ ಅಂತ ಹೇಳ್ಬೋದು. ಪ್ರಮಾದ ಅಂತ ಹೇಳಿದ್ರು ತಪ್ಪಲ್ಲ. ಆದರೆ ದೇವ್ರ ಬಗ್ಗೆ ವಾಯುದೇವ್ರ ಬಗ್ಗೆ ಹೇಳಾಗಿಲ್ಲ. ಅವ್ರು ಎಂದೂ ತಪ್ಪು ಹೇಳೋದಿಲ್ಲ. ಅದರಿಂದಾಗಿಯೇ ನಮ್ಮ ಕಡೆ ತಪ್ಪಿದೆ ಹೊರತು ಅವ್ರ ಕಡೆ ತಪ್ಪಿಲ್ಲ. ಇವತ್ತು ವ್ಯಾಲ್ಯೂ ಮಾಡಿದವರೆಲ್ಲ ಫೇಲ್ ಆದವರೆಲ್ಲ ಕೇಸ್ ಹಾಕಿಬಿಟ್ರೆ ಬರೀ ವ್ಯಾಲ್ಯೂವರ ಮೇಲೆ ಹಾಕ್ತಾರಾ? ಫಸ್ಟ್ ಏನು ಮಾಡ್ತಾರೆ, ಅದರಲ್ಲೇ ಒಪ್ಕೊಂಡ್ಬಿಡ್ತಾರೆ. ಕೆಲವರು ಡೌಟ್ ಬರೋದು, ಸರಿಯಾಗಿ ಬರ್ತಿದ್ದೆ ಅಂತ ಗೊತ್ತು ಅವನಿಗೆ, ಅವಾಗ ಕೇಸ್ ಹಾಕಿ ಎಷ್ಟೋ ಸರಿ ನಡೆದಿದೆ, ಅದು ತಪ್ಪು ಅಂತ ಪ್ರೂವ್ ಆಗಿದೆ. ಇವನು ಮತ್ತೆ ಫುಲ್ ಮಾರ್ಕ್ಸು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅದು ಎಲ್ಲದೂ ಹಾಗೆ ವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ತೆಗೆದಾಕ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ತನ್ಮೂಲತ್ವ ಶ್ರುತೀನಾಂಚ ವಿರೋಧೋ ಯತ್ರ ನ ಕ್ವಚಿತ್. ಇವತ್ತು ಉದಾಹರಣೆ ಇಷ್ಟೆಲ್ಲ ಶಬ್ದ ಓದಿದ್ದೀರಿ, ನಿಮಗೆ ಗೊತ್ತಿರಬೇಕು. ಕೆಲವರು ಒಳ್ಳೆ ಪಂಡಿತರು ಕೂಡ ಹೋಗಬಾರ ಜಾಗಕ್ಕೆ ಹೋಗ್ತಿರ್ತಾರೆ, ನಿಷಿದ್ಧದೊಳಗೆ ಹೋಗ್ತಾರೆ. ಅರ್ಥ ಏನದಕ್ಕೆ? ಓದಿದ್ದಾರೆ, ಏನು ಬಂದಿಲ್ಲ ಅವರಿಗೆ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಹಿಡಿತಿಲ್ಲ. ಎಳ್ಳು ಹಳ್ಳಿ ಅವನು ಎಲ್ಲಿ ಸಿಕ್ಕಲ್ಲಿ ಹೋಗೋದಿಲ್ಲ, ಅವನು ಓದಿಲ್ಲ, ಅವನು ಕಾನ್ಸೆಪ್ಟ್ ಅರ್ಥ ಆಗಿದೆ ಅವನಿಗೆ. ಏನು ಮೋಸದ ಕೇಸ್ ಇದು. ನಮಗೆ ಗೊತ್ತಿರೋದು ಸುಳ್ಳು ಹೇಳ್ತಾನೆ ಅವನು, ಗೊತ್ತಾಗ್ಬಿಡೋದು. ಅದಕ್ಕೆ ಎಜುಕೇಷನ್ ಬೇರೆ, ಜ್ಞಾನ ಬೇರೆ. ಏನೂ ಓದದೆ ಬಹಳ ಜ್ಞಾನಿಯಾಗಿರ್ಬೋದು, ಎಲ್ಲ ಓದಿ ಭಯಂಕರ ಅಜ್ಞಾನಿಯಾಗಿರ್ಬೋದು. ಸೂಪರ್ ಸೈಂಟಿಸ್ಟ್ಗಳು ಸೂಪರ್ ಸ್ಟಿಷನ್ಗಳಾಗಬಹುದು. ಒಬ್ಬ ಹಳ್ಳಿಯವನು ಇದು ಬರೋದಿಲ್ಲ. ಎಷ್ಟೋ ಜನ ಹಳ್ಳಿಯವರು ಹಾಗೆಲ್ಲ ಒಪ್ಪೋದಿಲ್ಲ, ಅವರು ಏನೂ ಓದಿರೋದಿಲ್ಲ. ಅದು ಹೆಂಗೆ ಅಂತ ಶುರು ಮಾಡೇ ಬಿಡ್ತಾರೆ ಪ್ರಶ್ನೆ ಕೇಳಿ. ಅದು ನೋಡಿ ತಿಳುವಳಿ, ವಿವೇಕ ಅಂದ್ರೆ ಅದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಓದಿದ್ರೆ ಬರೋದಲ್ಲ, ಅದು ಎಲ್ಲಿರ್ಬೇಕದು? ಸ್ವರೂಪದಲ್ಲೇ ಇರಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಸಾರಾಸಾರ ವಿವೇಚನೆ ಎಂಬ ಗುಣ ಯಾರಲ್ಲಿರುತ್ತೆ? ಸ್ವರೂಪದಲ್ಲೇ ಇರುತ್ತೆ. ಆಗಮಶೈವ ವಿರೋಧೇ ಯುಕ್ತಿರಿಷ್ಯತೆ. ಒಂದು ಆಗಮ ಇದೆ, ಇನ್ನೊಂದು ಆಗಮ ಇದೆ. ಆಗಮ ಅಂತ ಪ್ರೂವ್ ಆಗಿಬಿಟ್ಟಿದೆ. ವಿರೋಧ ಬಂದಾಗ ಏನು ಮಾಡಬೇಕಾಗ? ಯುಕ್ತಿ ಉಪಯೋಗಿಸ್ಬೇಕು. ಇದು ಯಾಕೆ ಸರಿ, ಇದು ಯಾತಕ್ಕೆ, ಈ ಮಾತನ್ನು ಈ ಮಾತಿನ ತಕ್ಕಂತೆ ಅರ್ಥ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಉಪಜೀವ ವಿರೋಧೇತು ಚೇತ್ ಅನ್ಯಸ್ಯ ಅನ್ಯಾರ್ಥ ಕಲ್ಪನಾ. ನಾವು ಪ್ರೂವನ್ ಕೇಸ್ ಆಗಿದ್ದರೆ ಅರ್ಥ ಬೇರೆ ಮಾಡಿ ಸರಿ ಮಾಡಬೇಕು, ಬೇರೆ ದಾರಿ ಇಲ್ಲ. ಎಲ್ಲದಕ್ಕೂ ಹಾಗೆ ಮಾಡಬಾರ್ದು. ಯಾರೋ ಹೇಳಿದ ತಪ್ಪಾದರೆ ತಪ್ಪೇ, ಅದು ಹೊಂದಿಸ್ಲಕ್ಕೆ ಹೋಗಬಾರ್ದು ಅದನ್ನು. ಆದರೆ ಇದು ಮಾತ್ರ ಹೊಂದಿಸಲೇಬೇಕು. ಶಾಸ್ತ್ರಗಳಲ್ಲಿ ಅವನು ನಿರ್ದೋಷ ಅಂತ ಪ್ರೂವ್ ಆಗಿರೋದ್ರಿಂದ ಯಾವ ಕಾಲಕ್ಕೂ ಕೂಡ ಅಲ್ಲಿವರೆಗೂ ಹೊಂದಿಸಕ್ಕೆ ಬರೆದ ಹೋದ್ರೆ ಏನು ಮಾಡಬೇಕು? ನಮಗೆ ಬರ್ತಾ ಇಲ್ಲ ಅಂತ ಹೇಳಬೇಕು ಹೊರತು ಏನು ಹೇಳಬಾರ್ದು? ಆ ತಪ್ಪು ಅಂತ ಹೇಳಬಾರ್ದು. ಬೇರೆ ಕಡೆ ಹಾಗಲ್ಲ, ನಮಗೆ ಗೊತ್ತಾಗುತ್ತೆ ತಪ್ಪು ಹೇಳ್ಬೋದು, ಅಲ್ಲಿ ಹಾಗೆ ಹೇಳಬಾರ್ದು. ಉದಾಹರಣೆ ನಮ್ಗೆ ಗೊತ್ತಿರೋ ವಿಚಾರದಲ್ಲಿ ನಾವು ಹೇಳ್ತೇವೆ, ಡಾಕ್ಟ್ರ್ ಹೇಳ್ತಾನೆ ನಾವು ವಾದ ಮಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಅದು ನಮ್ಮ ಫೀಲ್ಡ್ ಅಲ್ಲ ಅದು. ನೋಡಿ, ಮೊದಲು ಅಂತ ಆಮೇಲೆ ತಗೋ, ಫಸ್ಟ್ ತಗೋ, ಬಿಫೋರ್ ಮೀಲ್ಸ್ ಆಫ್ಟರ್ ಮೀಲ್ಸ್. ಆಮೇಲೆ ಯಾಕೆ ತೊಗೊಳ್ಬಾರ್ದು? ಸುಮ್ಮನೆ ತೊಗೋತೀವಿ, ಇಲ್ಲಿ ಹೋಗ್ಬಿಟ್ಟಾಗಿದೆ. ನಾನು ಪಾಠ ಮಾಡೋಕ್ಕೆ ಬಂದಿದ್ದಿಲ್ಲ, ಔಷಧಿ ಕೊಡೋಕ್ಕಿದ್ದೀರಿ, ನಾನು ಕೇಳೋದಿಲ್ಲ. ಯಾಕೆ? ಅವ್ನು ಗೊತ್ತಿದ್ದು ಹೇಳ್ತಾನೆ ಅಂತ ಅರ್ಥ. ಬೇರೆಯವ್ರು ಹೇಳಿಬಿಟ್ರೆ ಮೊದಲಾಗಿ ತೊಗೊಳಬೇಡ, ಏನೋ ನೋಡ ಟ್ರೈ ಮಾಡೋ ಅಂತ ಹೇಳಿದೆ ಅಂತ ಅಷ್ಟೇ, ಬೆಲೆ ಇಲ್ಲ. ಅದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಅಂತ ಕರೆದಿರೋದು. ಅತೀಂದ್ರಿಯ ವಿಷಯದಲ್ಲಿ ಬರೀ ಕಣ್ಣು ಕಾಣೋದಿಲ್ಲ, ಆದ್ದರಿಂದ ಇವ್ರ ಮಾತು ಪ್ರಮಾಣನೇ ಅಲ್ಲ. ಯಾರು ಇಲ್ಲಿ ಸೈಂಟಿಸ್ಟ್ ಹೇಗೆ ನಂಬ್ತೇವೋ ಹಾಗೆ ಋಷಿಮುನಿಗಳನ್ನು ನಂಬಬೇಕು ನಾವು, ಬೇರೆ ದಾರಿ ಇಲ್ಲ. ಋಷಿಮುನಿಗಳೆಲ್ಲ ವೇದ ಓದ್ದವರಾದ್ದರಿಂದ ಅವ್ರ ಮಾತಿಗೆ ಏನಿದೆ?
ಒಂದು ಬೇಸಿಸ್ ಇದ್ದೇ ಇರುತ್ತೆ. ಆಗಮೇನಾಗಮಸ್ಯೈವ ವಿರೋಧೇ ಯುಕ್ತಿರಿಷ್ಯತೆ ಉಪಜೀವ್ಯ ವಿರೋಧೇತು. ಉಪಜೀವ್ಯ ಪ್ರಮಾಣಕ್ಕೆ ವಿರೋಧ ಬಂದಾಗ ವೇದಸ್ಯ ಅನ್ಯಾರ್ಥ ಕಲ್ಪನಾ, ವೇದವಾಗಿದ್ದರೂ ಕೂಡ ಬೇರೆ ಅರ್ಥ ಮಾಡಲೇಬೇಕು. ಪ್ರತ್ಯಕ್ಷಂ ಉಪಜೀವ್ಯಂ ಸ್ಯಾತ್ ಪ್ರಾಯೋ ಯುಕ್ತಿರೀತಿ ಕ್ವಚಿತ್ ಆಗಮೈಕ ಪ್ರಮಾಣೇಶು ತಸ್ಯೈವಿಹಿ ಉಪಜೀವ್ಯತ. ಕಣ್ಣಿಗೆ ಕಾಣೋ ವಿಷಯದೊಳಗೆ ಉಪಜೀವ್ಯ ಪ್ರಮಾಣ ಯಾವುದು ಅಂದರೆ ಪ್ರತ್ಯಕ್ಷನೇ. ಅತೀಂದ್ರಿಯ ವಿಷಯದ ಬಗ್ಗೆ ಉಪಜೀವ್ಯ ಪ್ರಮಾಣ ಯಾವುದು ಅಂದ್ರೇನು? ಆಗಮನೆ. ಆಗಮ ಅಂದ್ರೇನು? ರಿಲೆವೆಂಟ್ ಆಗಮ. ಇದಕ್ಕೆ ಆರೋಗ್ಯಕ್ಕೆ ಬಂದರೆ ಡಾಕ್ಟ್ರು, ಕಟ್ಟಡಕ್ಕೆ ಬಂದರೆ ಇಂಜಿನಿಯರು, ಒಂದೊಬ್ಬನು ಇರ್ತಾನೋ. ಯಾವುದೋ ಟ್ಯಾಕ್ಸ್ ಬಂದಾಗ ಆಡಿಟರ್ ಇರಬೇಕು, ಉಳಿದವ್ರ ಮಾತು ನಡೆಯೋದಿಲ್ಲ. ಅದಕ್ಕೆಲ್ಲ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ಅಷ್ಟೇ ಅವನು. ಅದು ವೇದ ಕೋಟ್ ಮಾಡಬೇಕಾಗಿಲ್ಲ ಅವನು. ನಮ್ಮ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೇದವಾಕ್ಯ ಬೇಕಿಲ್ಲ, ಯಾಕೆ ವೇದಕ್ಕೆ ಬೇಕು? ಪ್ರತ್ಯಕ್ಷ ವಿಚಾರ. ಆದರೆ ಬೇರೆ ವಿಷಯ ಬಂದಾಗ ಅದಕ್ಕೆ ಅದೇ ಅಥಾರಿಟಿ ಆಗ್ತದೆ. ಪ್ರತ್ಯಕ್ಷ ಉಪಜೀವ್ಯಂ ವಾಕ್ಯಂ ಸ್ಯಾತ್ ಪ್ರಾಯೋ. ಇವತ್ತು ಮಹಾಭಾರತ ಪ್ರಶ್ನೆ ಕೇಳಬೇಕಾದ್ರೆ ಮೂಲ ಮಹಾಭಾರತ ಓದಬೇಕು. ಇವರು ಸಿನಿಮಾ ನಾಟಕವನ್ನು ಕೇಳ್ತಿದ್ರೆ ಏನರ್ಥ ಅದಕ್ಕೆ? ಅವ್ರ ಅವರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವರು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ಸೇರಿಸ್ಬಿಡ್ತಾರೆ. ಕಲಬೆರಕೆ ಅಂತ ಹೇಳ್ತೀವಲ್ಲ, ಕಲಬೆರಕೆ. ಅದು ಕಲಬೆರಕೆ ಆಹಾರ ವಿರೋಧ ಮಾಡ್ತಾರೆ, ಕಲಬೆರಕೆ ವಿಚಾರಣೆ ಯಾರು ಮಾಡೋದೇ ಇಲ್ಲ. ಆದ್ದರಿಂದ ಮಹಾಭಾರತ ರಾಮಾಯಣದ ಬಗ್ಗೆ ಡೌಟ್ ಬರೋದು ಜನಗಳಿಗೆ, ಬಿಟ್ಟೇ ಬಿಡ್ತಾರೆ. ಆಗಮೈಕ ಪ್ರಮಾಣೇಶು ತಸ್ಯೈವಹಿ ಉಪಜೀವ್ಯತ. ಒಂದೊಂದು ಮಾತು ಕೂಡ ಇದನ್ನು ಮತ್ತೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅಂತ ಮಾತುಗಳನ್ನ ಹೇಳಿದ್ದಾರೆ. ಯುಕ್ತೋ ಅಯುಕ್ತಶ್ಚ ಯದ್ಯರ್ಥ ಅರ್ಥ ಎಲ್ಲಿದೆ ಕ್ವಚಿತ್ ಏನಂತಿದೆ ಅಲ್ಲಿ ಅಂದರೆ ಉಪಜೀವ ಪ್ರಮಾಣ ಬಂದ ಒಂದು ಆಗಮಕ್ಕೆ ಇನ್ನೊಂದು ಆಗಮ ಕೊಟ್ಬಿಟ್ರೆ ಮುಗಿದೋಯ್ತು. ಆದರೆ ಆಗಮಕ್ಕೂ ಪರಸ್ಪರ ವಿರೋಧ ಬರೋದ್ರೆ ಯುಕ್ತಿ ಉಪಯೋಗಿಸ್ಬೇಕು. ಯಾವ ಸರಿ ಅಂತೇಳಿ ಎಲ್ಲದಕ್ಕೆ ಯುಕ್ತಿ ಬೇಕಾಗಿಲ್ಲ, ಗೊತ್ತಾಯ್ತಾ? ವಿರೋಧ ಬಂದ ಕಾಲಕ್ಕೆ ಯಾವುದಕ್ಕೆ ಯುಕ್ತಿ ಇದೆ ಅದು ಫೈನಲ್, ಉಳಿದು ಅದು ತಕ್ಕಂತೆ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ವಿರೋಧ ಬರದೇ ಹೋದ ಕಾಲಕ್ಕೆ ಅದೇ ಫೈನಲ್. ಎಷ್ಟೋ ಸರ್ತೆ ನೀವು ಒನ್ ವೇ ನೋಡಿರ್ತೀರಾ, ಒನ್ ವೇ ಅಂತ ಕಾಣಿಸುತ್ತೆ, ಬಟ್ ಚಿಕ್ಕದಾಗ ಬರೆದಿರ್ತಾರೆ ಫಾರ್ ಹೆವಿ ವೆಹಿಕಲ್ಸ್ ಓನ್ಲಿ, ಒನ್ ವೇ, ಹುಡುಗಕ್ಕಲ್ಲ. ಅದು ಸರಿ ಹೋಯ್ತು. ಕೆಲವು ಕರ್ತೆ ಎಲ್ಲದಕ್ಕೂ ಯಾವುದಕ್ಕೂ ಇಲ್ಲ, ಕೆಲವು ವೆಹಿಕಲ್ಸ್ ಮಾತ್ರ. ಅಲ್ಲೇ ಕ್ಲಾರಿಟಿ ಇದೆ. ಮತ್ತು ಸರಿಯಾಗಿ ನೋಡದೆ ಎಲ್ಲ ಹೊರಗೆ ಹೋಗ್ತಾನೆ, ಸರಿ ನೋಡೋ ಅಲ್ಲಿ ಸರಿ ಇದೆ ಅಂತ ಹೇಳ್ತಾ ಯುಕ್ತಿ ಹೆಲ್ಪ್ ಮಾಡುತ್ತೆ. ಈಗ ಗೊತ್ತಾಯ್ತಾ? ಆಪ್ತೈ ಪ್ರತ್ಯಕ್ಷತೋ ದೃಷ್ಟ ಪ್ರೋಕ್ತವರ್ತಂ ಕಥಂ ಶ್ರುತಿ. ಅದು ಮುಗಿತು. ಯುಕ್ತೋ ಅಯುಕ್ತಶ್ಚ ಯದ್ಯರ್ಥ ಆಗಮಸ್ಯ ಪ್ರತೀಯತೆ ಸ್ಯಾತ್ತತ್ರ ಯುಕ್ತ ಏವಾರ್ಥ ಯುಕ್ತಿಶ್ಚ ತ್ರಿವಿಧಾಮತ. ಯುಕ್ತಿಗಳಿಗೆ ಯುಕ್ತ ಅಯುಕ್ತಶ್ಚ ಯದ್ಯರ್ಥ ಆಗಮಸ್ಯ ಪ್ರತೀಯತೆ. ನೋಡಿದರೆ ಕೆಲವಕ್ಕೆ ಯುಕ್ತಾರ್ಥ ಇದೆ, ಕೆಲವಕ್ಕೆ ಅಯುಕ್ತಾರ್ಥ ಇದೆ. ಏನು ಮಾಡಬೇಕು ಅಂದರೆ ಆಗ ಯುಕ್ತಿನ ಉಪಯೋಗಿಸ್ಬೇಕು. ಯುಕ್ತಿ ಕೂಡ ಮೂರು ವಿಧ. ಯುಕ್ತಿ ಹೇಗಿರಬೇಕು ಅಂದರೆ ವ್ಯಾಪ್ತಿ, ಆಮೇಲೆ ಪ್ರತ್ಯಕ್ಷಗ ಯಸ್ಯ ಯುಕ್ತಿಗ ಆಗಮಗ ತಥಾ ಪ್ರತ್ಯಕ್ಷ ಇತಿ ಅಶೇಷಾಗಮ ಮೂಲಾತು ಯುಕ್ತಿಸ್ತತ್ರ ಬಲೀಯಸಿ. ಇಲ್ಲಿ ಹೇಳಲಿಲ್ಲ ವೋಟ್ ಹಾಕಬೇಕಾಗಿದೆ. ಅವ್ನು ಹೇಳಿದ ರೈಟ್ ಇರೋದು ಎಷ್ಟು ಅಂದರೆ ಅಲ್ಲಿರೋನಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡಾಗಿಲ್ಲ. ಎದುರುಗೊಟ್ಟ ಪರಿಚಯ ಆದರೂ ಕೂಡ ಪ್ರತ್ಯಕ್ಷ ಅವನು, ಬಟ್ ಆಗಮ ಏನು ಹೇಳ್ತಾ ಇದೆ ಅವನ ಪ್ರಕಾರ ಇದ್ರೆ ಮಾತ್ರ ಹಾಕಬೇಕು. ಅರ್ಥ ಆಯ್ತಾ? ಈಗ ನೋಡಿ ನಮ್ಮೆದುರಿಗೆ ಇದೆ. ಇಲ್ಲಿ ಆಗಮ ಅಂದರೆ ಯಾವುದು? ವೋಟರ್ ಲಿಸ್ಟು, ಅದೇ ಆಗಮ. ಬೇರೆ ಯಾವುದು ವೇದ ಹುಡುಕತ ಕೊಡಬಾರ್ದು ಅದಕ್ಕೆ. ವೋಟರ್ ಲಿಸ್ಟೇ ಆಗಮ. ಅದಕ್ಕೆ ಎಕ್ಸೆಪ್ಷನ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಬಾರ್ದು. ಆ ಎಕ್ಸೆಪ್ಷನ್ ಅದು ಆಗಮ ಆಗಿರ್ಬೇಕು. ಮತ್ತೆ ಇವನ್ನ ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ಕೋಬಾರ್ದು. ಆಗಮನ ಇದು ಎಕ್ಸೆಪ್ಟ್ ಅಂತ ಕೊಟ್ಟಾಗ ಅಂತ ಹೋಗ್ಬೋದು. ಕೆಲವು ಸರ್ತೆ ನಾವು ಮೀಟಿಂಗ್ ಎಲ್ಲ ಹೋಗಿರೋ ಗೊತ್ತೇ ಇರ್ತದೆ ನಮಗೆ. ಅವ್ರು ಹೇಳ್ತಾರೆ ಅವನು ವಯಸ್ಸು ಬರೆದಿರ್ತಾರೆ, ಹೆಸರು ಸರಿ ಇದೆ, ವಯಸ್ಸು ಹೆಚ್ಚು ಕಡಿಮೆ ಇರುತ್ತೆ, ಜಸ್ಟ್ ಇಗ್ನೋರ್ ಇಟ್ ಅಂದ್ಬಿಡ್ತಾರೆ. ಜಸ್ಟ್ ಇಗ್ನೋರ್ ಇಟ್. ಇದು 25 ಇರ್ಬೋದು, ಅವನು ಇಗ್ನೋರ್ ಮಾಡಿಬಿಡಿ. ಆದರೆ ಅವನು 70 ಅಂತ ಇರುತ್ತೆ, 2 ವರ್ಷ ಹುಡುಗ ಬಂದರೆ ಓಡಿಸ್ಬೇಕು, ಅದು ಬರೋದಿಲ್ಲ. ಯಾಕಂದ್ರೆ ಕ್ಲಿಯರ್ ಪ್ರತ್ಯಕ್ಷ ಗೊತ್ತಾಗುತ್ತೆ, ಅಲ್ಲ ಅಂತ ಗೊತ್ತಾಗುತ್ತೆ. ತಿಳಿತಾ? ಎಷ್ಟೋ ಜನ ಈ ಸೀರಿಯಸ್ ಟೀಚರ್ ಕಾರ್ಡ್ ಮಾಡಿಸ್ಬಿಟ್ಟಿರ್ತಾರೆ, ಗೊತ್ತಾಯ್ತು, ಸೀನಿಯರ್ ಆಗಿರೋದಿಲ್ಲ ಅವ್ರು ಕೊಟ್ಟು ದುರುಪಯೋಗ ಮಾಡ್ತಿರ್ತಾರೆ. ಅವು ಇವನ್ನೆಲ್ಲ ಹೇಳೋಕ್ಕೆ ಬರೋದಿಲ್ಲ, ಸಿಕ್ಕಾಕೊಂಡೆ ಹೇಳಬೇಕು, ಉಳಿದಂತೆ ಅವ್ರು ಅಕ್ಸೆಪ್ಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ಇನ್ನು ಎಲ್ಲ ಸರ್ತೆ ಲಿಸ್ಟ್ ಎಷ್ಟು ಬೇಕಾಗಿತ್ತು ಸೀರಿಯಸ್ ಸರ್ಟಿಫಿಕೇಟ್ ಅಂದರೆ 85 ವರ್ಷ ಮುದುಕ ಕೋಲ್ ಹಿಡ್ಕೊಂಡು ಬಂದಿದ್ದಾನೆ, ಸರ್ಟಿಫಿಕೇಟ್ ಇಲ್ಲ ಅಂತಾರೆ, ಕೊಡೋದಿಲ್ಲ ಅಂತಾರೆ. ಯಾಕೆ? ಅವ್ನ ರೂಲ್ಸ್ ಏನು? ID ಬೇಕೇ ಬೇಕು ಅಂತಾರೆ. ಕೆಲವು ಬುದ್ಧಿವಂತ ಏನು ಮಾಡ್ತಾರೆ ಅಂದರೆ ನೀವು ಹೋಗಿ ಪರವಾಗಿಲ್ಲ ಅಂತ ನೋಡಿ, ಇಲ್ಲ ಅವ್ರಿಗೆ ಜ್ಞಾನ ಗೊತ್ತಾಗುತ್ತೆ. ಇದು ಸರ್ಟಿಫಿಕೇಟ್ ಬೇಕಾ? ಪಾಪ ಅವ್ನು ಮಾಡಿ ಪಾಟ ಹೊಡೆದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಜ್ಞಾನ ಬೇಕು. ತುಂಬ ಜನ ಆಗಿರೋದಿಲ್ಲ. ಏನು ಮಾಡ್ತಾರೆ ಅವರು?
ಮೆಕ್ಯಾನಿಕಲ್ಲ ಫಾಲೋ ಮಾಡಿಬಿಟ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ, ಮಾಡಬಾರ್ದು. ಅಂಥ ಹೊತ್ತಲ್ಲಿ ಹೇಳ್ಬೋದು, ನಾಳೆ ಹೇಳಿದಾಗ ಕೂಡ ಹೇಳ್ಬೋದು, ನೋಡಿ ನೀವೇ ಹೇಳಿ ಹೌದೋ ಅಲ್ಲೋ. ಆದರೆ 1-2 ವರ್ಷ ಬಂದಾಗ ಗೊತ್ತಾಗಲ್ಲ ನೀವೆಲ್ಲ, ಆಗ ಅಲ್ಲಿರೋದೇ ಫೈನಲ್. ಜಸ್ಟ್ ಇಗ್ನೋರ್ ಇಟ್ಟು ಅಂದ್ಬಿಡ್ತಾರೆ ಅಷ್ಟೆ. ಇದನ್ನು ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವ್ಯಾಪ್ತಿ ಪ್ರತ್ಯಕ್ಷಗ ಯಸ್ಯ, ಕೆಲವು ಪ್ರತ್ಯಕ್ಷ ವ್ಯಾಪ್ತಿ ಒಂದು ಯುಕ್ತಿ, ಯುಕ್ತಿ ಇನ್ನೊಂದು, ಆಗ ಒಂದು ವ್ಯಾಪ್ತಿ ಇನ್ನೊಂದು. ತಿಳಿತಾ? ಕೊಂದಿದ್ದಾನೆ, ಯಾರನ್ನು ಕೊಂದಿದ್ದಾನೆ ಅಂತ ಪ್ರಶ್ನೆ ಬಂತು. ಯಾರು ಕೊಂದಿದ್ದು, ಯಾರನ್ನು ಬಂದಿದ್ದಾನೆ? ಟೆರರಿಸ್ಟ್ ಕೊಂದಿದ್ದಾನೆ, ದೊಡ್ಡ ಕೇಸ್ ಅದು. ಕೊಲೆ ಮಾಡಿದ್ದಾನೆ, ಪರ್ಸನಲ್ ಆ ಲೆವೆಲಲ್ಲಿ ಬಂತು. ತಿಳಿತಾ? ಅವ್ರ ಆ್ಯಕ್ಷನ್ ಬೇರೆ, ಈ ಆ್ಯಕ್ಷನ್ನೇ ಬೇರೆ. ಇದು ಬರೀ ಕ್ರಿಮಿನಲ್ಲು, ಅದು ಟೆರರಿಸ್ಟ್, ಅದು ದೇಶದ್ರೋಹ. ಇವೆಲ್ಲ ಯೋಚನೆ ಮಾಡಿದ್ರೆ ಶಿಕ್ಷೆ ಎಲ್ಲ ಬೇರೆ ಆಗ್ತಾ ಶುರುವಾಯಿತು. ಅದಕ್ಕೆಲ್ಲ ಆಗಮಗಳನ್ನು ನೋಡಿ ತೀರ್ಮಾನ ಮಾಡಿ. ಇದು ಮತ್ತೆ ಹೇಳಿದ್ದೇನೆ, ನಿತ್ಯ ಜೀವನಕ್ಕೂ ಬಹಳ ಬೇಕಾದ ಮಾತೆ. ಇದಕ್ಕೆ ನಿತ್ಯ ಜೀವನದಲ್ಲಿ ಈ ವಿವೇಕ ಇದ್ದರೆ ಯಾವ ಸಮಸ್ಯೆನೂ ಬರೋದೇ. ಎಷ್ಟೋ ದಿನ ಬಸ್ಸಲ್ಲಿ ಜಗಳಾಡ್ತಿರ್ತಾರೆ, ನನ್ನ ಸೀಟು ಅಂತ ಹೇಳಿ. ಆಮೇಲೆ ಹೇಳ್ತಾರೆ ಅದು ಡೇಟೇ ಬೇರೆ ಇದೆ, ಅವತ್ತು ಇಬ್ಬರದ್ದು ಡೇಟ್ ಬೇರೆ ಇದೆ, ಅದೇ ಬಸ್ಸೇ ಕರೆಕ್ಟು, ಅವತ್ತಿನ ಡೇಟ್ ಅಲ್ಲ. ಏನಾಯ್ತು ಅಲ್ಲಿಗೆ ಮುಗೀತು, ಅದು ಹೋಯ್ತು. ಆಗ ಮತ್ತೆ ಮಾತಾಡಬಾರ್ದು ಅವನು. ಅಲ್ಲಿವರೆಗೆ ಗಲಾಟೆ ಮಾಡ್ತಿರ್ತಾರೆ, ತೋರಿಸಿಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ. ಅದು ಇಬ್ಬರು ಒಪ್ಪಬೇಕಂದ್ರೆ, ಯಾಕೆ ನೀನೇ ಬರ್ಸ್ಕೊಂಡು ಇನ್ನೊಂದು ತಪ್ಪಿದ್ದೆ ನೋಡು. ತಿಳಿತಾ? ಅವನೇನು ಎರಡಕ್ಕೆ ಒಂದೇ ಡೇಟ್ ಕೊಟ್ಬಿಡ್ತಾರೆ, ಅವಾಗ ಪ್ರಾಬ್ಲಮ್ ಶುರುವಾಗುತ್ತೆ. ಯಾರು ತಪ್ಪದ? ಇವನು ತಪ್ಪಾಗ. ಅವನು ನಾವು ಯೋಚನೆ ಮಾಡಬೇಕು, ಜವಾಬ್ದಾರಿ ತೊಗೊಂಡು ಯಾವ ರೀತಿ ಸಾಲ್ವ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಇಲ್ಲದವ್ರು ಅವ್ನ ಜವಾಬ್ದಾರಿ ಏನಿಲ್ಲ, ನೀವು ತಪ್ಪು ಓದಿದ್ದೀರಿ, ಹೋಗಿ ಆ ಕಡೆ ಕಳಿಸ್ತಾರೆ ಅಷ್ಟೆ. ಇವೆಲ್ಲ ಸುಮ್ಮನೆ ಹೇಳ್ತಿಲ್ಲ, ಕೇಸ್ ನೋಡಿ ಹೇಳ್ತಾರೆ, ಎದ್ದೋ ಕೇಸ್ ನಡೆದೋಗಿದೆ ಇಂಥದ್ದೆಲ್ಲ. ರಿಸರ್ವ್ ಮಾಡ್ತಾರೆ, ಅವ್ರು ಮಾಡಿಸಿದ ಅರ್ಜೆಂಟ್ ಹೋಗ್ಬೇಕಾದ್ರೆ ರಿಜಿಸ್ಟರ್ ಮಾಡಿಸಿದ್ದಾನೆ, ಅದು ಡೇಟ್ ಬೇರೆ ಹಾಕ್ಬಿಟ್ಟಿದೆ. ಏನು ಮಾಡೋಕ್ಕಾಗ? ಬೇರೆ ಸ್ಪೆಷಲ್ ಕಾರಲ್ಲಿ ಕಳಿಸ್ಕೊಟ್ರು. ಎಷ್ಟು ಲಾಸ್ ಆಯಿತು ಅವರಿಗೆ, ಒಂದು ತಪ್ಪು ಮಾಡಿದ್ದಕ್ಕೋಸ್ಕರ. ದೂರದಿಂದ ಬಂದಾಗ 10-20 ಸಾವಿರ ಹೋಗ್ಬಿಡೋದು ದೊಡ್ಡ ಸಣ್ಣ ತಪ್ಪಿಗೋಸ್ಕರ. ನೋಡೋದಕ್ಕೆ ಸಣ್ಣದು, ಬಟ್ ಎಫೆಕ್ಟ್ ದೊಡ್ಡದು. ಅದಕ್ಕೆ ಜ್ಞಾನಾರ್ಥಂ ಅದೆಲ್ಲ ಅಪ್ಲೈ ಇದೆಲ್ಲ ಸುಮ್ಮನೆ ಓದಿ ದಿವಸಾನು ಹೋಗ್ತಾ ಬರ್ತಾ ಅಪ್ಲೈ ಮಾಡ್ಕೊತಾನೆ ಇರ್ಬೇಕು ನಾವು. ಆಗ ಶಾಸ್ತ್ರನೂ ಗಟ್ಟಿ ಆಗುತ್ತೆ, ಇದು ಗಟ್ಟಿ ಆಗುತ್ತೆ. ಜ್ಞಾನಾರ್ಥೇ ಜ್ಞೇಯತಾ ಮುಖ್ಯ, ಶಬ್ದಾರ್ಥೇ ಯಾಥಾರ್ಥ್ಯಮೇವ ಅಲ್ಲಿರಲಿ. ಇವತ್ತು ನಾಳೆ ದಿವಸ ಮುಂದಿನ ಭಾಗ ಇದು ಕೂಡ ಅಷ್ಟೇ ದೊಡ್ಡ ಒಂದು ಇದರಲ್ಲಿ ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ ಎಲ್ಲ ಬಂದುಬಿಡುತ್ತೆ ಅದರೊಳಗೆ. ಎಷ್ಟು ಭಾಳ ದೊಡ್ಡ ಅಧಿಕರಣ ಇದು. ಎಲ್ಲ ವಿಷಯಗಳು ರಿವಿಷನ್ ಆಗ್ಲಿಕ್ಕೆ ಭಾಳ ಬೇಕಾದ್ದು. ಪರೀಕ್ಷೆ ಕೊಡಬೇಕಾದ್ರೆ ಕೂಡ ಇಂಥದ್ದನ್ನು ಆರಿಸ್ಕೋತಾರೆ, ಡೀಟೇಲಾಗಿ ಕೇಳೋದು. ಇಡೀ ದಿವಸ ಪರೀಕ್ಷೆ ಮಾಡೋಷ್ಟು ವಿಷಯ ಇರುತ್ತೆ. ಹಾಂ, ಈ ಅದಕ್ಕೆ ಚೆ ಒಬ್ಬರು ಖಂಡನೆ ಅಲ್ಲ ಅದು. ಒಂದೊಂದು ಭಾಗದಲ್ಲಿ ಒಬ್ಬರು ಖಂಡನೆ ಇರುತ್ತೆ. ಒಂದು ಅಧಿಕರಣದೊಳಗೆ ಕೆಲವು ಇವ್ರ ಖಂಡನೆ, ಬೇರೆ ಮತ್ತೊಂದು ಖಂಡನೆ, ಕೆಲವು ಇವರು ಮೀಮಾಂಸಕರ ಖಂಡನೆ, ಕೆಲವು ಚಾರ್ವಾಕರ ಖಂಡನೆ, ಕೆಲವು ಶ್ರೀಹರ್ಷ. ಅದರಲ್ಲೂ ಕೂಡ ಅದ್ವೈತಗಳು ಕ್ಲಾಸಿಫಿಕೇಶನ್ ಇದೆ. ಹೌದು, ಅಷ್ಟಾಸ್ ಅದ್ವೈತ. ಖಂಡನ ಅಂತ ಬರೆದ ಪುಸ್ತಕ. ಖಂಡ ಖಾದ್ಯ ಅಂತ ಪುಸ್ತಕ ಇದೆ. ಖಂಡ ಖಾದ್ಯ ಅಂದ್ರೇನು? ರುಚಿಕರವಾದ ತಿಂಡಿ. ಖಾದ್ಯ ಭಕ್ಷ್ಯ ಭೋಜ್ಯ ಖಾದ್ಯ ಅಂತೀವಲ್ಲ, ಅದಕ್ಕೆ ಖಂಡನ ಬೆರೀತಾರೆ. ಮತ್ತೆ ಒಬ್ಬೊಬ್ಬರು ಖಂಡನ ಹೆಸರು ಇಡೋದೇ ಇಲ್ಲ ಅವರು. ಈ ತಪ್ಪು ಯಾರು ಮಾಡಿದ್ರೆ ಅನ್ವಯ ಆಗುತ್ತೆ ಅಂತ ಅರ್ಥ.